ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ. ನಾವು ಕಳೆದ ವಿಡಿಯೋದಲ್ಲಿ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈ ಚಾಪ್ಟರ್ ಏನಿದೆ ಇದರದ್ದು ಪಾರ್ಟ್ 1 ನೋಡಿದ್ವಿ. ಅದರಲ್ಲಿ ಗ್ರೋತ್ ಅಂದರೆ ಏನು, ಹೇಗೆ ಮೆಷರ್ ಮಾಡ್ಬೋದು, ಫೇಸಸ್ ಆಫ್ ಗ್ರೋತ್ ಯಾವುದು, ರೇಟ್ ಆಫ್ ಗ್ರೋತ್, ಇದನ್ನೆಲ್ಲ ನಾವು ನೋಡಿದ್ವಿ. ಮೇಯ್ನಾಗಿ ಇಲ್ಲಿ ಏನು ಕಲಿಬೇಕು ಅಂತ ಕೂಡ ನಾನು ಹೇಳಿದ್ದೆ. ಫಸ್ಟ್ ಪಾರ್ಟ್ ವಿಡಿಯೋನ ನೀವು ಇನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋನ ಫಸ್ಟ್ ನೋಡ್ಕೊಳ್ಳಿ, ಮತ್ತು ಈ ವಿಡಿಯೋನ ನೋಡಿ ಅಂತ ಹೇಳ್ತೆ. ಇವತ್ತಿನ ಟಾಪಿಕ್ ಏನಿದೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್, ಇದನ್ನು ನಾವು ಇವತ್ತು ನೋಡ್ತಾ ಹೋಗೋಣ. ಈ ಚಾಪ್ಟರಿಂದ ಬರುವಂಥ ಮೇಜರ್ ಕ್ವಶನ್ಸ್ ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಏನಿದೆ ಇದರಲ್ಲೇ ಬರುವಂಥದ್ದು. 5 ಮಾರ್ಕ್ಸ್ಗೆ ನಿಮಗೆ ಯಾವ್ದಾದ್ರು ಒಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಕೊಟ್ಟು ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಮೋಸ್ಟ್ ಆಫ್ ದ ಟೈಮ್ ಆಕ್ಸಿನ್ ಏನಿದೆ ಇದನ್ನು ಕೊಟ್ಟಿದ್ದಾರೆ, ಅದನ್ನು ಬಿಟ್ಟರೆ ಸೈಟೋಕೈನಿನ್, ಗಿಬರ್ಲಿನ್ ಇದನ್ನೆಲ್ಲ ಕೊಟ್ಟಿದ್ದಾರೆ. ಬಟ್ ಮೋಸ್ಟ್ ರಿಪೀಟೆಡ್ ಅಂತ ನೋಡೋದಾದರೆ ಆಕ್ಸಿನ್ನ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ. ಸೊ ಇಲ್ಲಿ ನಾವು ಯಾವುದಕ್ಕೆ ಫೋಕಸ್ ಮಾಡಬೇಕು ಅಂದರೆ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಈ ಲೆಸನಲ್ಲಿ ನಾವು ಫೋಕಸ್ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತಿನ ವಿಡಿಯೋ ಏನಿದೆ ಇದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಬೈ ಹಾರ್ಟ್ ಮಾಡೋದ ನೆಸೆಸಿಟಿ ಇರೋದಿಲ್ಲ. ಅರ್ಥ ಮಾಡ್ಕೊಂಡ್ಬಿಟ್ರೆ ಕಾನ್ಸೆಪ್ಟ್ನ ನೀವೇ ಓನಾಗಿ ಬರಿಬೋದು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಟುಡೇಸ್ ಟಾಪಿಕ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್. ಸೊ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಅಂದರೆ ಏನು ಅಂತ ಫಸ್ಟ್ ನೋಡ್ಬಿಡೋಣ. ಅದರ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಏನು ಅಂತ ನೋಡೋಣ. ಯೂಶ್ವಲಿ ಎಲ್ಲ ಪ್ಲ್ಯಾಂಟ್ಸಲ್ಲೂ ಒಂದು ಮಿನಿಮಮ್ ಕ್ವಾಂಟಿಟಿ ಒಂದು ಕೆಮಿಕಲ್ಸ್ ಅಂತ ಇರುತ್ತೆ. ಅದನ್ನು ನಾವೇನು ಹೇಳ್ತೀವಿ ಅಂತಂದರೆ ಗ್ರೋತ್ ರೆಗ್ಯುಲೇಟರ್ಸ್ ಅಂತ ಹೇಳ್ತೀವಿ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಮೇಯ್ನಾಗಿ ಪ್ಲ್ಯಾಂಟಲ್ಲಿ ಗ್ರೋತ್ ಆಗೋದಕ್ಕೆ, ಡಿಫ್ರೆನ್ಸಿಯೇಷನ್ ಆಗೋದಕ್ಕೆಲ್ಲ ಯೂಸ್ ಆಗುತ್ತೆ. ಈ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ನ ಹೇಗೆ ಡಿಫೈನ್ ಮಾಡ್ಬೋದು ಅಂದರೆ ಇಟ್ ಈಸ್ ಅನ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಪ್ರೊಡ್ಯೂಸ್ ನ್ಯಾಚುರಲಿ ಇನ್ ಪ್ಲಾಂಟ್ಸ್ ಕಂಟ್ರೋಲಿಂಗ್ ಗ್ರೋತ್ ಆ್ಯಂಡ್ ಅದರ್ ಫಂಕ್ಷನ್ಸ್ ಅಟ್ ಅ ಸೈಟ್ ರಿಮೋಟ್ ಫ್ರಮ್ ಇಟ್ಸ್ ಪ್ಲೇಸ್ ಆಫ್ ಪ್ರೊಡಕ್ಷನ್ ಇನ್ ಮೈನ್ಯೂಟ್ ಕ್ವಾಂಟಿಟೀಸ್ ಅಂತ ಹೇಳ್ಬೋದು. ಬಟ್ ಎಲ್ಲೂ ಡೆಫಿನೇಷನ್ ನಿಮಗೆ ಕೇಳಿಲ್ಲ, ನಾನು ಅದು ಏನು ಅಂತ ಹೇಳಿದ್ದೀನಿ ಅಷ್ಟೇ. ಯಾವುದೆಲ್ಲ ಗ್ರೋತ್ ರೆಗ್ಯುಲೇಟರ್ಸ್ ಇದೆ ಅಂತ ನೋಡೋದಾದರೆ ಆಕ್ಸಿನ್, ಗಿಬರ್ಲಿನ್ಸ್, ಸೈಟೋಕೈನಿನ್, ಇಥಿಲೀನ್ ಹಾಗೆ ಆಪ್ಸಿಸಿಕ್ ಆ್ಯಸಿಡ್. ಈ 5 ಹಾರ್ಮೋನ್ಸ್ಗಳೇನಿದೆ ಈ ಹಾರ್ಮೋನ್ಸ್ಗಳಲ್ಲಿ ಈ ಫಸ್ಟ್ 3 ಇದೆಯಲ್ಲ, ಆಕ್ಸಿನ್, ಗಿಬರ್ಲಿನ್, ಸೈಟೋಕೈನಿನ್, ಈ 3ನ ನಾವು ಏನು ಹೇಳ್ತೀವಿ ಅಂದರೆ ಗ್ರೋತ್ ಪ್ರೊಮೋಟರ್ಸ್ ಅಂತ ಹೇಳ್ತೀವಿ. ಇನ್ನೆರಡು ಉಳ್ಕೊಂಡಿದೆಯಲ್ಲ ಎಥಿಲೀನ್ ಮತ್ತು ಆಪ್ಸಿಸಿಕ್ ಆ್ಯಸಿಡ್, ಇದನ್ನು ನಾವು ಗ್ರೋತ್ ಇನ್ಹಿಬಿಟರ್ಸ್ ಅಂತ ಹೇಳ್ತೀವಿ. ಯಾಕೆ ಹಾಗೆ ಹೇಳ್ತೀವಿ ಗ್ರೋತ್ ಪ್ರೊಮೋಟರ್ಸ್ ಮತ್ತು ಗ್ರೋತ್ ಇನ್ಹಿಬಿಟರ್ಸ್ ಅಂದರೆ ಆ ವರ್ಡಲ್ಲೇ ನಿಮಗೆ ಮೀನಿಂಗ್ ಗೊತ್ತಾಗ್ತಿದೆ. ಗ್ರೋತ್ ಪ್ರೊಮೋಟರ್ಸ್ ಅಂದರೆ ಯಾವುದೆಲ್ಲ ಹಾರ್ಮೋನ್ಗಳು ಅಥವಾ ಯಾವುದೆಲ್ಲ ಗ್ರೋತ್ ರೆಗ್ಯುಲೇಟರ್ಸ್ಗಳು ಗ್ರೋತ್ಗೆ ಹೆಲ್ಪ್ ಮಾಡ್ತಾ ಇದೆ. ಪ್ಲ್ಯಾಂಟಲ್ಲಿ ಏನೋ ಒಂದು ಪರ್ಟಿಕ್ಯುಲರ್ ಗ್ರೋತ್ ಆಗ್ತಿದೆ ಅಂತಂದರೆ, ರೂಟ್ ಆದರೂ ಆಗಿರ್ಬೋದು, ಸ್ಟೆಮ್ ಆದರೂ ಆಗಿರ್ಬೋದು, ಏನೋ ಒಂದು ಗ್ರೋತ್ ಆಗ್ತಾ ಇದೆ ಅಂದರೆ ಅದಕ್ಕೆಲ್ಲ ಹೆಲ್ಪ್ ಮಾಡೋವಂಥದ್ದು ಆಕ್ಸಿನ್, ಗಿಬರ್ಲಿನ್ ಮತ್ತು ಸೈಟೋಕೈನಿನ್. ಇನ್ನು ಇನ್ಹಿಬಿಟರ್ಸ್ ಅಂತ ನೋಡೋದಾದರೆ ಇನ್ಹಿಬಿಟ್ ಅಂದರೆ ಏನರ್ಥ, ಸ್ಟಾಪ್ ಮಾಡೋದು. ಇಲ್ಲಿ ಗ್ರೋತ್ಗೆ ಆಪೋಸಿಟಾಗಿ ಬರ್ತಾ ಇದೆ ಇದು ಹೆಲ್ಪ್ ಮಾಡ್ತಾ ಇಲ್ಲ. ಇದೇನೋ ಒಂದು ಪರ್ಟಿಕ್ಯುಲರ್ ಏನೋ ಒಂದು ಫಂಕ್ಷನ್ ಆಗ್ತಿರುವಾಗ ಅಥವಾ ಗ್ರೋತ್ ಆಗ್ತಿರುವಾಗ ಆ ಗ್ರೋತ್ನ ಸ್ಟಾಪ್ ಮಾಡ್ತಾ ಇದೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಗ್ರೋತ್ ಇನ್ಹಿಬಿಟರ್ಸ್ ಅಂತ ಕರಿತೀವಿ. ಸೊ ಆಪ್ಸಿಸಿಕ್ ಆ್ಯಸಿಡ್ ಏನಿದೆ ಇದು ಕಂಪ್ಲೀಟಾಗಿ ಗ್ರೋತ್ ಇನ್ಹಿಬಿಟರ್, ಅದನ್ನು ಗ್ರೋತ್ ಇನ್ಹಿಬಿಟರ್ ಅಂತ ನಾವು ಮೇಜರಾಗಿ ಕನ್ಸಿಡರ್ ಮಾಡ್ಬೋದು. ಆದರೆ ಎಥಿಲೀನ್ ಇದೆಯಲ್ಲ, ಈ ಎಥಿಲೀನ್ ಈ ಗ್ರೋತ್ ಪ್ರೊಮೋಟರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ, ಗ್ರೋತ್ ಇನ್ಹಿಬಿಟರ್ ಆಗಿ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಇದನ್ನು 2 ರೀತಿಯೂ ಕನ್ಸಿಡರ್ ಮಾಡ್ಬೋದು. ಬಟ್ ಇದು ಮೇಜರಾಗಿ ಎಥಿಲೀನ್ ಏನಿದೆ ಇದು ಗ್ರೋತ್ ಇನ್ಹಿಬಿಟರ್ ಆಗಿ ಮೋಸ್ಟ್ ಆಫ್ ದ ಟೈಮ್ ಇದು ಏನಾಗುತ್ತೆ, ಗ್ರೋತ್ ಇನ್ಹಿಬಿಟರ್ ಆಗಿ ಕೆಲಸ ಮಾಡೋದ್ರಿಂದ ಇದನ್ನು ನಾವು ಗ್ರೋತ್ ಇನ್ಹಿಬಿಟರಲ್ಲೇ ಇನ್ಕ್ಲೂಡ್ ಮಾಡ್ತೀವಿ, ಗ್ರೋತ್ ಪ್ರೊಮೋಟರಲ್ಲಿ ಇನ್ಕ್ಲೂಡ್ ಮಾಡಲ್ಲ. ಬಟ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಅ ಗ್ರೋತ್ ಪ್ರೊಮೋಟರ್. ಇಷ್ಟು ನಿಮಗೆ ಗೊತ್ತಿರಲಿ. ಸೊ ಈ 5 ಗ್ರೋತ್ ರೆಗ್ಯುಲೇಟರ್ಸ್ ಏನಿದೆ ಇದನ್ನೆಲ್ಲ ಡಿಸ್ಕವರಿ ಆಗಿದ್ದು ಆಕ್ಸಿಡೆಂಟಲ್ ಡಿಸ್ಕವರಿ ಅಂತ ಹೇಳ್ಬೋದು. ಯಾಕೆ ಅಂದರೆ ಯಾವುದನ್ನು ಕೂಡ ಇಂಟೆನ್ಷನಲಿ ಡಿಸ್ಕವರಿ ಮಾಡಲೇ ಇಲ್ಲ. ನಾವು ಗ್ರೋತ್ ಹಾರ್ಮೋನ್ನೇ ಕಂಡುಹಿಡಿಬೇಕು ಅಂತ ಯಾರೂ ಮಾಡಲಿಲ್ಲ. ಅವರೇನೋ ಬೇರೆ ವರ್ಕ್ ಮಾಡ್ತಾ ಇರುವಾಗ ಆಕ್ಸಿಡೆಂಟಲಿ ಇದು ಕೂಡ ಅವ್ರಿಗೆ ಸಿಕ್ಕಿರೋವಂಥದ್ದು. ಸೊ 5 ಕೂಡ ಹಾಗೇ ಆಕ್ಸಿಡೆಂಟಲ್ ಡಿಸ್ಕವರಿ ಆಗಿರೋದ್ರಿಂದ ಅದು ಹೇಗಾಯಿತು ಏನಾಯಿತು ಅಂತ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಅದನ್ನು ನೋಡ್ತಾ ಹೋಗೋಣ, 1 by 1 ಎಲ್ಲ ಹಾರ್ಮೋನ್ಗಳದ್ದು ನೋಡ್ತಾ ಹೋಗೋಣ. ತುಂಬಾ ಗ್ರೋತ್ ರೆಗ್ಯುಲೇಟರ್ಸ್ಗಳನ್ನ ಆಲ್ರೆಡಿ ನಾವು ಐಸೋಲೇಟ್ ಮಾಡಾಗಿದೆ. ಬಟ್ ಫಸ್ಟ್ ಡಿಸ್ಕವರಿ ಯಾವುದು ಅಂತ ನೋಡೋದಾದರೆ ಫಸ್ಟ್ ಮಾಡಿದ್ದು ಚಾರ್ಲ್ಸ್ ಡಾರ್ವಿನ್ ಅವರು ಯಾವುದರಲ್ಲಿ ನೋಡಿದ್ರು ಅಂದರೆ ಒಂದು ಕೋಲಿಯಾಪ್ಟೈಲ್ ಬೆಂಡಿಂಗ್ನ ಇವರು ಸ್ಟಡಿ ಮಾಡ್ತಾಯಿದ್ರು. ಓಕೆ, ಕೋಲಿಯಾಪ್ಟೈಲ್ ಏನು, ಇದು ಗ್ರೋಯಿಂಗ್ ರೀಜನ್ ಅಂತ ಹೇಳ್ಬೋದು, ಅಥವಾ ಮೊಳಕೆ ಬರುವಂಥ ಜಾಗ ಅಂತ ಹೇಳ್ತೀವಲ್ವ ನಾವು, ಜರ್ಮಿನೇಟ್ ಆಗುವಂಥ ಜಾಗ. ಸೊ ಅದನ್ನು ಕೋಲಿಯಾಪ್ಟೈಲ್ ಅಂತ ಹೇಳ್ತೀವಿ. ಕ್ಯಾನರಿ ಗ್ರಾಸಲ್ಲಿರುವಂಥ ಈ ಕೋಲಿಯಾಪ್ಟೈಲ್ ಏನಿದೆ ಅದು ಬೆಂಡ್ ಆಗ್ತಿತ್ತು ಟುವರ್ಡ್ಸ್ ಲೈಟ್. ಅಂದರೆ ಇದು ಫೋಟೋಟ್ರೋಫಿಸಮ್ ನೀವು ಓದಿರ್ತೀರಲ್ಲ, ಎಲ್ಲಿ ಬೆಳಕಿರುತ್ತೆ ಆ ಕಡೆ ಬೆಂಡ್ ಆಗುತ್ತೆ ಅಂತ. ಸೊ ಆ ಫಿನೋಮಿನಾ ಏನಿದೆ ಅದನ್ನು ಇವರು ಸ್ಟಡಿ ಮಾಡ್ತಾಯಿದ್ರು. ಇವ್ರ ಜೊತೆಗೆ ಇವರ ಮಗ ಏನಿದ್ದಾರೆ ಫ್ರಾನ್ಸಿಸ್ ಡಾರ್ವಿನ್, ಅವರು ಕೂಡ ಇವ್ರ ಜೊತೆ ಇದನ್ನು ಸ್ಟಡಿ ಮಾಡ್ತಾ ಇರ್ತಾರೆ. ಸೊ ಏನಾಗುತ್ತೆ ಅಂದರೆ ಈ ಟೈಮಲ್ಲಿ ಸ್ಟಡಿ ಮಾಡ್ತಾ ಇರುವಾಗ ಇವ್ರಿಗೊಂದು ಆಶ್ಚರ್ಯವಾಗಿ ಏನೋ ಒಂದು ಕೆಮಿಕಲ್ ಇಲ್ಲಿ ಬೆಂಡಿಂಗ್ಗೆ ಹೆಲ್ಪ್ ಮಾಡ್ತಾ ಇರೋದು ಇವ್ರಿಗೆ ಗೊತ್ತಾಗುತ್ತೆ. ಈ ಬೆಂಡಿಂಗ್ ರೀಜನ್ ಇದೆಯಲ್ಲ, ಈ 2 ಪೋರ್ಷನ್ ನೀವೇನು ತೊಗೊಳ್ಬೋದು, 2 ಕಡೆಯಲ್ಲಿ ಬೆಂಡ್ ಆಗಬೇಕು ಅಂತಂದರೆ ಒಂದು ಪ್ಲ್ಯಾಂಟ್ ಹೀಗಿರೋದು ಈ ಥರ ಬೆಂಡ್ ಆಗಬೇಕು ಅಂತಂದರೆ ಏನಾಗಬೇಕು, ಈ ಪೋರ್ಷನ್ ಏನಿದೆ ಇಲ್ಲಿ ಸೆಲ್ಗಳು ಸ್ವಲ್ಪ ದೊಡ್ಡದಾಗಬೇಕು. ಓಕೆ, ಸೆಲ್ಗಳು ಇಲ್ಲಿ ದೊಡ್ಡದಾದರೆ ಎನ್ಲಾರ್ಜ್ ಆದರೆ ಮಾತ್ರ ಏನಾಗುತ್ತೆ,
ಆ ಬೆಂಡಿಂಗ್ ಪ್ರೋಸೆಸ್ ಏನಿದೆ ಅದು ನೀಟಾಗಿ ಆಗುತ್ತೆ. ಇಲ್ಲಾಂತಂದರೆ ಅದು ಎನ್ಲಾರ್ಜ್ ಆಗಿಲ್ಲ ಅಂತಂದರೆ ಬೆಂಡ್ ಆಗೋಕ್ಕೆ ಈಸಿಯಾಗಿ ಆಗಲ್ಲ. ಸೊ ಇಲ್ಲಿ ಸೆಲ್ಗಳು ಎನ್ಲಾರ್ಜ್ ಆಗಿ ಆ ಬೆಂಡಿಂಗ್ ಹೆಲ್ಪ್ ಆಗ್ತಿದೆ ಅಂದರೆ ಏನು ರೀಸನ್ ಇರ್ಬೋದು ಅಲ್ಲಿ ಅಂತಂದರೆ ಅಲ್ಲಿ ಒಂದು ಕೆಮಿಕಲ್ ರಿಲೀಸ್ ಆಗ್ತಾ ಇದೆ, ಆ ಕೆಮಿಕಲ್ಲೇ ಆಕ್ಸಿನ್. ಸೊ ಆಕ್ಸಿನ್ ಇಲ್ಲಿ ಬೆಂಡಿಂಗ್ಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅವರು ಕಂಡುಹಿಡಿದ್ರು. ನೆಕ್ಸ್ಟ್ FW ವೆಂಟ್ ಇವರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಐಸೋಲೇಟ್ ಮಾಡ್ತಾರೆ. ಅಂದರೆ ಆಕ್ಸಿನ್ ಏನಿದೆ ಆ ಕೆಮಿಕಲ್ ಅಂತ ಅವ್ರು ಏನು ಕರೆದಿದ್ರು, ಆ ಕೆಮಿಕಲ್ ಆಕ್ಸಿನನ್ನು ಇವರು ಆ ಟಿಪ್ ರೀಜನಿಂದ ಆ ಕೋಲಿಯಾಪ್ಟೈಲಿಂದ ಐಸೋಲೇಟ್ ಮಾಡ್ತಾರೆ. ಅಂದರೆ ಅದರಿಂದ ತೆಗೆದುಬಿಟ್ಟು ಈ ಕೆಮಿಕಲ್ ಏನು ನೇಚರ್ ಇದೆ, ಅದು ಹೇಗೆ ಆಗುತ್ತೆ ಇದೆಲ್ಲ ಸ್ಟಡಿ ಮಾಡ್ತಾರೆ. ಸೊ ಐಸೋಲೇಷನ್ ಯಾರು ಮಾಡಿದ್ದು? FW ವೆಂಟ್. ಅದನ್ನು ಡಿಸ್ಕವರಿ ಮಾಡಿದ್ದು ಯಾರು? ಚಾರ್ಲ್ಸ್ ಡಾರ್ವಿನ್ ಮತ್ತು ಫ್ರಾನ್ಸಿಸ್ ಡಾರ್ವಿನ್. ಸೊ ಇದು ಈ ಆಕ್ಸಿನ್ದು ಡಿಸ್ಕವರಿ ಬಗ್ಗೆ ಆಯಿತು. ನೆಕ್ಸ್ಟ್ ಯಾವುದಿದೆ? ಗಿಬ್ಬರ್ಲಿಂದು ಡಿಸ್ಕವರಿ ನೋಡೋಣ. ಈ ಗಿಬ್ಬರ್ಲಿನ್ ಡಿಸ್ಕವರಿ ಕೂಡ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಇದನ್ನು ಡಿಸ್ಕವರ್ ಮಾಡಿದವರು ಕುರೋಸವಾ ಅನ್ನೋರು. ಇವರು ಒಂದು ಡಿಸೀಸ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಈ ರೈಸ್ ಪ್ಲಾಂಟಲ್ಲಿ ರೈಸ್ ಸೀಡ್ಲಿಂಗಲ್ಲಿ ಇವರು ಒಂದು ಡಿಸೀಸ್ನ ಸ್ಟಡಿ ಮಾಡ್ತಿರ್ತಾರೆ. ಆ ಡಿಸೀಸ್ ಹೆಸರು ಬೆಕಾನೆ. ಸೊ ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ಬೆಕಾನೆ ಡಿಸೀಸ್ ರೈಸ್ ಪ್ಲಾಂಟಲ್ಲಿ ಬರುವಂಥ ಬೆಕಾನೆ ಡಿಸೀಸ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಕಾಣುತ್ತೆ ಅಂತ. ಇದು ಒಂದು ಫಂಗಸ್ಸಿಂದ ಬರುವಂಥ ಡಿಸೀಸ್. ಸೊ ಇದರಿಂದ ಏನಾಗುತ್ತೆ ಪ್ಲ್ಯಾಂಟಲ್ಲಿ ಡಿಸೀಸ್ ಬಂದರೆ, ಅಥವಾ ಈ ಫಂಗಸ್ ಏನಾದ್ರು ಪ್ಲ್ಯಾಂಟ್ನ ಅಟ್ಯಾಕ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸುಮ್ಮನೆ ಫೂಲಿಶ್ ಆಗಿ ಇದು ಗ್ರೋ ಆಗ್ತಾ ಇರುತ್ತೆ. ಅದಕ್ಕೆ ಇದನ್ನು ಏನು ಹೇಳ್ತಾರೆ? ಫೂಲಿಶ್ ಸೀಡ್ಲಿಂಗ್ ಅಂತ ಕೂಡ ಹೇಳ್ತಾರೆ. ಓಕೆ, ಇದನ್ನು ನಾವೇನಂತ ಕರಿಬೋದು? ಫೂಲಿಶ್ ಸೀಡ್ಲಿಂಗ್ ಅಂತ ಕೂಡ ಈ ಡಿಸೀಸ್ನ ಹೇಳ್ಬೋದು. ಯಾಕೆ ಅಂದರೆ ಪ್ಲಾಂಟ್ ಸುಮ್ಮನೆ ಗ್ರೋ ಆಗ್ತಿದೆ, ಅದರಲ್ಲಿ ನಮಗೆ ಬೇಕಾಗಿರೋಂಥದ್ದೇನು? ಈಗ ರೈಸ್ ಪ್ಲಾಂಟ್ ಅಂದರೆ ನಮ್ಗೆ ಏನು ಬೇಕು? ರೈಸ್ ಗ್ರೇನ್ಸ್ ಬೇಕು ಅಲ್ವಾ? ಆಗ ರೈಸ್ ಗ್ರೇನ್ಸೇ ಪ್ರೊಡ್ಯೂಸ್ ಆಗೋಲ್ಲ, ಬರೀ ಸುಮ್ಮನೆ ಗಿಡ ಮಾತ್ರ ಬೆಳೀತಾ ಇರುತ್ತೆ, ಬಟ್ ರೈಸ್ ಗ್ರೇನು ಗ್ರೋನೇ ಆಗೋಲ್ಲ. ಸೊ ಅದಕ್ಕೆ ಇದನ್ನು ಫೂಲಿಶ್ ಗ್ರೋತ್ ಅಂತ ಹೇಳ್ತಾರೆ. ಸುಮ್ಮನೆ ಬೆಳೀತಾ ಇದೆ, ಬಟ್ ದೆರ್ ಇಸ್ ನೋ ಯೂಸ್ ಅಂತ ಅರ್ಥ. ಯಾಕಾಯಿತು ಇದು? ಯಾಕೆ ಸುಮ್ಮನೆ ಬೆಳೀತಾ ಇದೆ? ಅದರಲ್ಲಿ ಏನೋ ಇದೆ. ಫಂಗಸ್ ಅಟ್ಯಾಕ್ ಆದಾಗ ಅದರಲ್ಲಿ ಏನೋ ಒಂದು ಪ್ರೊಡ್ಯೂಸ್ ಆಯಿತು, ಆ ಕೆಮಿಕಲಿಂದ ಅದರದ್ದು ಗ್ರೋತ್ ಚೆನ್ನಾಗಿ ಆಗ್ತಾ ಇದೆ, ಬಟ್ ನಮಗೆ ಬೇಕಾಗಿರೋದು ಸಿಕ್ಕಿಲ್ಲ. ಈ ಫಂಗಸ್ ಇದೆಯಲ್ಲ, ಯಾವುದು ಡಿಸೀಸ್ ಕಾಸ್ ಮಾಡ್ತಾ ಇದೆ, ಈ ಫಂಗಸ್ ಹೆಸರು ಗಿಬ್ಬರೆಲ್ಲಾ ಫಿಸಿಕೊರೆ ಅಂತ. ಈ ಫಂಗಸ್ ಏನು ರಿಲೀಸ್ ಮಾಡ್ತಾ ಇದೆ ಅಂತಂದರೆ ಒಂದು ಆ್ಯಸಿಡ್ನ ರಿಲೀಸ್ ಮಾಡ್ತಾ ಇದೆ. ಆ್ಯಸಿಡ್ ಹೆಸರು ಗಿಬ್ಬರ್ಲಿಕ್ ಆ್ಯಸಿಡ್ ಅಂತ. ಸೊ ಈ ಆ್ಯಸಿಡಿಂದಾನೇ ಅದರಲ್ಲಿ ಅಷ್ಟು ಹೈ ಗ್ರೋತ್ನ ನಾವು ನೋಡ್ಬೋದು. ಇನ್ಕ್ರೀಸ್ಡ್ ಗ್ರೋತ್ ಏನಿದೆ, ಸುಮ್ಮನೆ ಅದು ಬೆಳ್ಕೊಂಡು ಹೋಗ್ತಾ ಇದೆಯಲ್ಲ, ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಗಿಬ್ಬರ್ಲಿಕ್ ಆ್ಯಸಿಡ್. ಸೊ ಇದು ಗೊತ್ತಾದಾಗ ಅವರು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ದಿಸ್ ಇಸ್ ಒನ್ ಆಫ್ ದ ಪ್ಲಾಂಟ್ ಹಾರ್ಮೋನ್, ಇಟ್ ಈಸ್ ಕಾಲ್ಡ್ ಗಿಬ್ಬರ್ಲಿನ್ ಅಂತ ಅವರು ಅದನ್ನು ಡಿಸ್ಕವರ್ ಮಾಡಿದ್ರು. ನೆಕ್ಸ್ಟ್ ಪ್ಲಾಂಟ್ ಹಾರ್ಮೋನ್ ಏನಿದೆ ಸೈಟೋಕೈನಿನ್, ಇದರದ್ದು ಡಿಸ್ಕವರಿ ನೋಡೋಣ. ಸೈಟೋಕೈನಿನ್ನ ಡಿಸ್ಕವರ್ ಮಾಡಿದವರು ಇಬ್ಬರು ಸೈಂಟಿಸ್ಟ್, ಸ್ಕೂಗ್ ಮತ್ತು ಮಿಲ್ಲರ್ ಅಂತ. ಇವ್ರು ಏನೇನು ಅಬ್ಸರ್ವ್ ಮಾಡಿದ್ರು ಅಂದರೆ ಟಿಶ್ಯೂ ಕಲ್ಚರಲ್ಲಿ ಯೂಶಲಿ ಏನು ಮಾಡ್ತಾರೆ ಅಂದರೆ ಯಾವುದಾದ್ರೂ ಒಂದು ಪ್ಯಾಚ್ ಆಫ್ ದ ಪ್ಲಾಂಟ್, ಇದು ನೋಡಿ ಇದು ಲೀಫ್ ಇದ್ದರೆ ಆ ಲೀಫ್ದೊಂದು ಚಿಕ್ಕ ಪ್ಯಾಚ್ನ ತೊಗೊಳ್ಬೋದು, ಅಥವಾ ಸ್ಟೆಮ್ದೊಂದು ಚಿಕ್ಕ ಪೀಸ್ನ ತೊಗೊಳ್ಬೋದು. ಏನಾದರೂ ಒಂದನ್ನು ತೊಗೊಂಡು ಏನು ಮಾಡ್ತಾರೆ ಅವರು ಲಾಬ್ರೇಟ್ರಿಯಲ್ಲಿ ಪೆಟ್ರಿ ಡಿಶಲ್ಲಿ ಇಲ್ಲಾಂತಂದರೆ ಟೆಸ್ಟ್ ಟ್ಯೂಬಲ್ಲಿ ಇದನ್ನು ಗ್ರೋ ಮಾಡ್ತಾರೆ. ಸೊ ಇದನ್ನೇ ಟಿಶ್ಯೂ ಕಲ್ಚರ್ ಅಂತ ನಾವು ಹೇಳೋದು. ಸೊ ಇಲ್ಲ ಅಂತಂದರೆ ಪೆಟ್ರಿ ಡಿಶ್ ಅಂತಂದರೆ ಏನಿದೆ ಟೆಸ್ಟ್ ಟ್ಯೂಬ್ ಇದರಲ್ಲಿ ಹಾಕಿಬಿಟ್ಟು ಮೀಡಿಯಾನ ಹಾಕಿಬಿಟ್ಟು ಅದರಲ್ಲಿ ಚಿಕ್ಕ ಪೋರ್ಷನ್ ಏನಿದೆ ಪ್ಲಾಂಟ್ ಪೋರ್ಷನ್ ಅದನ್ನು ಹಾಕಿಬಿಟ್ಟು ಇದನ್ನು ಗ್ರೋ ಮಾಡ್ತಾರೆ. ಇದರಿಂದ ಕಂಪ್ಲೀಟ್ ಪ್ಲಾಂಟ್ನ ಅವರು ಸ್ಲೋ ಆಗಿ ತೊಗೊಳ್ತಾರೆ. ಅದನ್ನೇ ನಾವೇನು ಹೇಳ್ತೀವಿ? ಟಿಶ್ಯೂ ಕಲ್ಚರ್ ಅಂತ ಹೇಳ್ತೀವಿ. ಬಟ್ ಕಂಪ್ಲೀಟ್ ಪ್ಲಾಂಟ್ ಬರೋದಕ್ಕಿಂತ ಮುಂಚೆ ಈ ಚಿಕ್ಕ ಪೀಸ್ ಏನಿತ್ತಲ್ಲ ಪ್ಲಾಂಟ್ದು, ಅದೇನಾಗುತ್ತೆ ಸ್ಲೋ ಆಗಿ ಹೀಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೆಲ್ಗಳೆಲ್ಲ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಈ ಮಲ್ಟಿಪ್ಲೈ ಆದಂಥ ಒಂದು ಗ್ರೂಪ್ ಆಫ್ ಸೆಲ್ನ ನಾವೇನು ಹೇಳ್ತೀವಿ ಅಂದರೆ ಕ್ಯಾಲಸ್ ಅಂತ ಕರಿತೀವಿ. ಓಕೆ, ಗ್ರೂಪ್ ಆಫ್ ಸೆಲ್ಸ್ ಏನಿದೆ ಅನ್ಡಿಫ್ರೆನ್ಷಿಯೇಟೆಡ್ ಗ್ರೂಪ್ ಆಫ್ ಸೆಲ್ನ ನಾವು ಕ್ಯಾಲಸ್ ಅಂತ ಹೇಳ್ತೀವಿ. ಈ ಕ್ಯಾಲಸ್ನ ಅವರು ಸ್ಟಡಿ ಮಾಡ್ತಾಯಿದ್ರು, ಮತ್ತು ಅದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಅದು ಹೇಗೆ ಡೆವಲಪ್ ಆಗುತ್ತೆ ಇದನ್ನೆಲ್ಲ ಇವರು ಸ್ಟಡಿ ಮಾಡ್ತಾ ಇರುವಾಗ ಅವ್ರಿಗೇನು ಗೊತ್ತಾಗುತ್ತೆ ಅಂದರೆ ಈ ಕ್ಯಾಲಸ್ ಇದ್ದಿದ್ದು ಕಂಪ್ಲೀಟಾಗಿ ಒಂದು ಪ್ಲಾಂಟ್ ಆಗಿ ಡೆವಲಪ್ ಆಗಬೇಕು ಅಂತಂದರೆ ನೋಡಿ ಇದು ಜಸ್ಟ್ ಗ್ರೂಪ್ ಆಫ್ ಸೆಲ್ ಅಲ್ವಾ. ಈಗ ಇದು ರೂಟ್ ಪ್ರೊಡ್ಯೂಸ್ ಮಾಡಬೇಕು, ರೂಟ್ ಆದಮೇಲೆ ಅದಕ್ಕೆ ಶೂಟ್ ಪ್ರೊಡ್ಯೂಸ್ ಮಾಡಬೇಕು, ಇದೆಲ್ಲ ಆಗಬೇಕಲ್ವಾ. ಸೊ ಇವರೇನು ನೋಡಿದ್ರು ಅಂದರೆ ಬರೀ ಆಕ್ಸಿನ್ ಹಾಕಿದ್ರೆ, ಆಕ್ಸಿನ್ ನಿಮಗೆ ಗೊತ್ತು ಆಕ್ಸಿನ್ ಏನಕ್ಕೆ ಹೆಲ್ಪ್ ಮಾಡ್ತಾಯಿದೆ? ಗ್ರೋತ್ಗೆ ಹೆಲ್ಪ್ ಮಾಡ್ತಾಯಿದೆ ಅಂತ. ಸೊ ಆಲ್ರೆಡಿ ಗೊತ್ತಿತ್ತು ಅವ್ರಿಗೆ ಆಕ್ಸಿನ್ ಬಗ್ಗೆ. ಸೊ ಆಕ್ಸಿನ್ ಹಾಕಿದಾಗ ಅವ್ರಿಗೆ ಬರೀ ರೂಟ್ ಡೆವಲಪ್ಮೆಂಟ್ ಮಾತ್ರ ಬಂತು. ಸೊ ಈ ಕಡೆ ಸೈಡಲ್ಲಿ ಬರಿತೀನಿ, ಆಕ್ಸಿನ್ನ ಮಾತ್ರ ಹಾಕಿದಾಗ ಅವ್ರಿಗೆ ರೂಟ್ ಡೆವಲಪ್ಮೆಂಟ್ ಮಾತ್ರ ಆಗ್ತಿತ್ತು, ಶೂಟ್ ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಸೊ ಆಗ ಅವ್ರು ಏನು ಮಾಡಿದ್ರು, ಇನ್ನೊಂದು ಕೆಮಿಕಲ್ ಅದು ಅಂತಂದರೆ ನ್ಯೂಟ್ರಿಯೆಂಟ್ ಥರ ಇನ್ನೊಂದೇನೋ ಒಂದು ಸ್ವಲ್ಪ ಸಪ್ಲೈ ಮಾಡ್ತಾ ಹೋದರು. ಏನು ನ್ಯೂಟ್ರಿಯೆಂಟ್ ಅಂತಂದರೆ ಈ ಏನಿದೆ ಟಿಶ್ಯೂ, ವ್ಯಾಸ್ಕುಲರ್ ಟಿಶ್ಯೂ, ಇದರಿಂದ ಎಕ್ಸ್ಟ್ರಾಕ್ಟ್ ತೊಗೊಂಡು ಹಾಕಿದ್ರು, ಈಸ್ಟ್ನ ತೊಗೊಂಡು ಹಾಕಿದ್ರು. ಸೊ ಇದನ್ನೆಲ್ಲ ತೊಗೊಂಡು ಏನು ಮಾಡಿದ್ರು ಅವರು ನ್ಯೂಟ್ರಿಯೆಂಟ್ ಥರ ಸಪ್ಲೈ ಮಾಡ್ತಾ ಹೋದರು. ಆ ಸಪ್ಲೈ ಮಾಡಿದಾಗ ಅಲ್ಲಿ ಶೂಟ್ ಡೆವಲಪ್ಮೆಂಟ್ ಕಾಣಿಸ್ಕೊಳ್ತು. ಸೊ ಈ ಆಕ್ಸಿನ್ ಜೊತೆ ಇನ್ನೊಂದು ಅಡಿಷನ್ ಮಾಡಿದಾಗ ಏನಾಯಿತು ಅವ್ರಿಗೆ ಶೂಟ್ ಡೆವಲಪ್ಮೆಂಟ್ ಕಾಣಿಸ್ತು. ಈ ಅಡಿಷನ್ ಏನು ಅದು ಹಾಕಿದ್ರಲ್ಲ ಅದನ್ನು ನ್ಯೂಟ್ರಿಯೆಂಟ್ ಅಂತದ್ದು ಇಲ್ಲಿ ತೊಗೊಳ್ಳಿ. ಸುಮ್ಮನೆ ನ್ಯೂಟ್ರಿಯೆಂಟ್ ಅಂತ ಇಲ್ಲಿ ಬರ್ದಿರ್ತೀನಿ, ಎನ್ ಅಂತ ಬರ್ದಿರ್ತೀನಿ.
ನ್ಯೂಟ್ರಿಯೆಂಟ್ನ ಹಾಕಿದಾಗ ಶೂಟ್ ಡೆವಲಪ್ಮೆಂಟ್ ಆಯಿತು. ಸೊ ಈ ನ್ಯೂಟ್ರಿಯೆಂಟಲ್ಲಿ ಏನಿತ್ತು ಅಂತ ಮತ್ತೆ ಅವ್ರಿಗೆ ಗೊತ್ತಾಯಿತು. ಆ ನ್ಯೂಟ್ರಿಯೆಂಟ್ ಅವ್ರು ಹಾಕಿದ್ರಲ್ಲ, ಅದರಲ್ಲಿ ಒಂದು ಸೈಟೋಕೈನಿನ್ ಅನ್ನೋ ಒಂದು ಹಾರ್ಮೋನ್ ಇತ್ತು. ಈ ಸೈಟೋಕೈನಿನ್ ಇದ್ರೇ ಸೆಲ್ ಡಿವಿಷನ್ ಫಾಸ್ಟ್ ಆಗಿ ಶೂಟ್ ಎಲ್ಲ ಡೆವಲಪ್ ಆಗೋದು. ಅದನ್ನು ಅವರು ಲೇಟೆಸ್ಟ್ ಸ್ಟೇಜಲ್ಲಿ ಕೈನೆಟಿನ್ ಅಂತಲೂ ಕೂಡ ಕರೆದ್ರು. ಆಬ್ಸಿಸಿಕ್ ಆ್ಯಸಿಡ್ ಅಂದರೆ ಏನು ಅಂತ ಆಲ್ರೆಡಿ ಹೇಳಿದ್ದೀನಿ. ಇಟ್ ಈಸ್ ಒನ್ ಆಫ್ ದ ಇನ್ಹಿಬಿಟರ್ ಹಾರ್ಮೋನ್. ಅಂದರೆ ಎಲ್ಲಿ ಗ್ರೋತ್ ಸ್ಟಾಪ್ ಆಗಬೇಕು ಅಲ್ಲಿ ಈ ಹಾರ್ಮೋನ್ಗಳು ರಿಲೀಸ್ ಆಗಿರುತ್ತೆ. ಸೊ ಇದ್ರದ್ದು ಡಿಸ್ಕವರಿ ಹೇಗಪ್ಪ ಆಯಿತು ಅಂತಂದರೆ, ಕೆಲವೊಂದು ಕೆಮಿಕಲ್ಗಳು ಸಿಕ್ಕಿತ್ತು ವಿಚ್ ವಾಸ್ ಸ್ಟಾಪಿಂಗ್ ದ ಗ್ರೋತ್ ಆಫ್ ದ ಪ್ಲಾಂಟ್. ಸೊ ಆ ಕೆಮಿಕಲ್ಗಳನ್ನ ಅವರು ಬೇರೆ ಬೇರೆ ಹೆಸರಿಂದ ಕರೆದಿದ್ರು. ಕೆಲವರೆಲ್ಲ ಇನ್ಹಿಬಿಟರ್ ಬಿ ಅಂತ ಹೇಳಿದರೆ, ಇನ್ನೊಂದು ಕಡೆ ಅದನ್ನು ಆಬ್ಸಿಷನ್ 2 ಅಂತ ಹೇಳಿದರು, ಇನ್ನೊಂದು ಕಡೆ ಅದನ್ನು ಡಾರ್ಮಿನ್ ಅಂತ ಕರೆದಿದ್ರು. ಸೊ ಫೈನಲ್ ಆಗಿ ಏನು ಅವ್ರಿಗೆ ಅರ್ಥ ಆಯಿತು ಅಂದರೆ, ಇವರೆಲ್ಲ ಏನು ಬೇರೆ ಬೇರೆ ಹೆಸರು ಕೊಟ್ಟಿದ್ರಲ್ಲ, ಆಲ್ ಒನ್ ಆ್ಯಂಡ್ ದಿ ಸೇಮ್, ಎಲ್ಲದರಲ್ಲೂ ಕೆಮಿಕಲ್ ಕಾಂಪೋಸಿಷನ್ ಸೇಮೇ ಇದೆ. ಫೈನಲಿ ಅವರು ಅದನ್ನು ಹೆಸರು ಕೊಟ್ಟಿದ್ದು ಆಬ್ಸಿಸಿಕ್ ಆ್ಯಸಿಡ್ ಅಂತ, ABA ಅಂತ ಕರೀತಾರೆ, ಆಬ್ಸಿಸಿಕ್ ಆ್ಯಸಿಡ್. ಸೊ ಏನು ಬೇರೆ ಬೇರೆ ಹೆಸರು ಇತ್ತಲ್ಲ, ಅದನ್ನೆಲ್ಲ ಅವರು ಒಂದೇ ಕಾಮನ್ ನೇಮ್ ಆಗಿ ಕನ್ಸಿಡರ್ ಮಾಡಿ ಆಬ್ಸಿಸಿಕ್ ಆ್ಯಸಿಡ್ ಅಂತ ಫೈನಲ್ ಆಗಿ ಅದಕ್ಕೆ ಹೆಸರನ್ನ ಕೊಟ್ಟಿದ್ದಾರೆ. ಎಲ್ಲ ಒಂದೇ, ಮೂರೂ ಕೆಮಿಕಲಲ್ಲಿ ಇದ್ದಂಥ ಕಾಂಪೋಸಿಷನ್ ಎಲ್ಲ ಸೇಮ್ ಇದ್ದಿದ್ದರಿಂದ ಅವ್ರಿಗೆ ಗೊತ್ತಾಯಿತು ಇಟ್ ಈಸ್ ನಥಿಂಗ್ ಬಟ್ ಸೇಮ್ ಇನ್ಹಿಬಿಟರ್ ಹಾರ್ಮೋನ್, ದಟ್ ಈಸ್ ಆಬ್ಸಿಸಿಕ್ ಆ್ಯಸಿಡ್ ಅಂತ. ನೆಕ್ಸ್ಟ್ ನಾವು ಎಥಿಲೀನ್ ಡಿಸ್ಕವರಿ ಬಗ್ಗೆ ನೋಡೋಣ. ಇದು ಕೂಡ ತುಂಬ ಸಿಂಪಲ್ ಆಗಿದೆ, ಅದನ್ನು ಹೇಳ್ಬಿಡ್ತೀನಿ. ಇದನ್ನು ಡಿಸ್ಕವರ್ ಮಾಡಿದವರು ಕಸಿನ್ಸ್ ಅಂತ. ಓಕೆ, ಇದರ ಡಿಸ್ಕವರಿನೂ ತುಂಬ ಸಿಂಪಲ್ ಆಗಿದೆ. ನಿಮಗೆ ಗೊತ್ತು, ಒಂದು ಕಾಯಿ ಇರೋದು ಹಣ್ಣಾಗಬೇಕು ಅಂದರೆ ಅದು ಏನೇನೆಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾ ಹೋಗುತ್ತೆ ಅಂತ ನೀವು ನೋಡಿರ್ತೀರ, ಅಬ್ಸರ್ವ್ ಮಾಡಿರ್ತೀರ. ಈಗ ಬಾಳೆಹಣ್ಣು ತರ್ತೀರ ಅಂತ ಇಟ್ಕೊಳ್ಳಿ ಮನೆಗೆ, ಅದಿನ್ನೂ ಕಾಯಿ ಆಗಿದ್ದರೆ ಸ್ವಲ್ಪ ದಿನ ಬಿಟ್ಟರೆ ಹಾಗೆಯೇ ಅದು ಹಣ್ಣಾಗುತ್ತೆ ಅಲ್ವಾ. ಸೊ ಇದು ಕೂಡ ಅದೇ ಸಿಮಿಲರ್ ಪ್ರೋಸೆಸ್. ಬಟ್ ಈ ಕಾಯಿಂದ ಹಣ್ಣಾಗುವಾಗ ಏನು ಚೇಂಜಸ್ ಆಗ್ತಿದೆ ಅಂತ ಇವರು ಅಬ್ಸರ್ವ್ ಮಾಡಿದ್ರು. ಇವ್ರು ಏನು ಮಾಡಿದ್ರು ಅಂದರೆ, ರೈಪಂಡ್ ಆರೆಂಜಸ್ ಅಂದರೆ ಹಣ್ಣಾಗಿರುವಂಥ ಆರೆಂಜ್ಗಳೇನಿದೆ ಅಥವಾ ಕಿತ್ಲೆಹಣ್ಣೇನಿದೆ ಅದನ್ನು ಅನ್ರೈಪಂಡ್ ಬನಾನಾಸ್ ಜೊತೆ ಇಟ್ಟಿದ್ರು. ಬನಾನಾ ಇನ್ನೂ ಕಾಯಿ ಥರ ಸ್ಟೇಜಲ್ಲಿತ್ತು. ಸೊ ಇದು ಹಣ್ಣಾಗಿದ್ದಂಥ ಈ ಕಿತ್ಲೆ ಹಣ್ಣಿತ್ತು, ಅದನ್ನು ಅದ್ರ ಜೊತೆ ಇಟ್ಟಾಗ ಈ ಕಿತ್ಲೆ ಹಣ್ಣಿಂದ ಏನೋ ಒಂದು ರಿಲೀಸ್ ಆಗ್ತಾಯಿತ್ತು. ಅದು ಕಾಣಲ್ಲ. ಈಗ ಬೇರೆದಾದರೆ ಕೆಮಿಕಲ್ಸ್ ನಿಮಗೆ ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಲಿಕ್ವಿಡ್ ಫಾರ್ಮಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಬಟ್ ಇದು ಗೇಷಿಯಸ್ ಫಾರ್ಮಲ್ಲಿರುವಂಥ ಒಂದು ಕೆಮಿಕಲ್. ಓಕೆ, ಗ್ಯಾಸ್ ಆಗಿರುತ್ತೆ ಇದು. ಸೊ ಅದರಿಂದ ಒಂದು ರಿಲೀಸ್ ಆಗ್ತಾಯಿದೆ, ಗ್ಯಾಸ್ ಏನು ರಿಲೀಸ್ ಆಗ್ತಾಯಿದೆ, ಆರೆಂಜಿಂದ ಗ್ಯಾಸ್ ರಿಲೀಸ್ ಆಗ್ತಾ ಇರುತ್ತೆ. ಈ ರಿಲೀಸ್ ಆದಂಥ ಗ್ಯಾಸ್ ಏನು ಮಾಡುತ್ತೆ, ಬನಾನಾಗಳನ್ನ ಅದು ರೈಪನ್ ಮಾಡ್ತಾ ಹೋಗುತ್ತೆ. ಅಂದರೆ ಬನಾನಾ ಏನಿತ್ತು ಅದರ ಪಕ್ಕದಲ್ಲೇ ಅದನ್ನು ಕೂಡ ಹಣ್ಣು ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಅವ್ರಿಗೆ ಗೊತ್ತಾಗುತ್ತೆ, ಇದರಿಂದ ಏನೋ ಒಂದು ರಿಲೀಸ್ ಆಯಿತು, ಆರೆಂಜಿಂದ ರಿಲೀಸ್ ಆಗಿದೆ ಅಂತ ಗ್ಯಾಷಿಯಸ್ ಫಾರ್ಮ್ ಏನಿದೆ ಅಥವಾ ಗ್ಯಾಸ್ ಏನಿದೆ ಅದು ಅನ್ರೈಪಂಡ್ ಬನಾನಾ ಕೂಡ ರೈಪ್ ಮಾಡ್ತು ಅಂತ ಅವ್ರಿಗೆ ಗೊತ್ತಾಯಿತು. ಸೊ ಆ ಕೆಮಿಕಲ್ ಏನು, ಎಥಿಲೀನ್ ಅಂತ ಅವರು ಕಂಡುಹಿಡಿದ್ರು. ಸೊ ಹೀಗೆ ಇವರು ಇಟ್ಟಾಗ, ಅಂದರೆ ಅವರು ಇಂಟೆನ್ಷನಲಿ ಅದೆರಡು ಒಟ್ಟಿಗೆ ಇಟ್ಟಿರೋದಿಲ್ಲ, ಅವ್ರು ಇಟ್ಟಾಗ ಅವ್ರಿಗೇನೋ ಇದೆ, ಇಷ್ಟು ಬೇಗ ಇದು ಹಣ್ಣಾಗ್ತಿದೆಯಲ್ಲ ಅಂತ ಅವರು ಏನು ಅಂತ ರೀಸನ್ ಕಂಡುಹಿಡಿಯೋಕ್ಕೆ ಹೋದಾಗ ಅವ್ರಿಗೆ ಗೊತ್ತಾದಂಥ ಒಂದು ಕೆಮಿಕಲ್ ಏನಿದೆ ಅದು ಎಥಿಲಿನ್. ಎಥಿಲಿನ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೋತ್ ಹಾರ್ಮೋನ್. ಇದು ಮೇನ್ ಆಗಿ ಫ್ರೂಟ್ ರೈಪನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟು ಏನಿದೆ 5 ಡಿಫ್ರೆಂಟ್ ಟೈಪ್ ಆಫ್ ಹಾರ್ಮೋನ್ಸ್ದು ಡಿಸ್ಕವರೀಸ್ ನೀವೀಗ ಕಲ್ತ್ಕೊಂಡಿದ್ದೀರಾ. ಈಗ ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ಸ್ ಏನಿದೆ ಅದನ್ನು ನಾವು ನೋಡ್ತಾ ಹೋಗೋಣ. ಒನ್ ಬೈ ಒನ್ ನಾವೆಲ್ಲ ಹಾರ್ಮೋನ್ಗಳನ್ನ ನೋಡೋಣ. ಫಸ್ಟ್ ಆಕ್ಸಿನ್ ಏನಿದೆ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆಕ್ಸಿನ್ ಏನಿದೆ ಇದು ಒಂದು ಇಂಪಾರ್ಟೆಂಟ್ ಹಾರ್ಮೋನ್ ಅಂತಲೇ ಹೇಳ್ಬೋದು. ಇಟ್ ಇಸ್ ಅ ಗ್ರೋತ್ ಪ್ರಮೋಟರ್ ಅಲ್ವಾ. ಗ್ರೋತ್ ಪ್ರಮೋಟರ್ ಅಂಡರಲ್ಲೇ ನೀವು ಈ ಆಕ್ಸಿನ್ನ ಕಲ್ತಿದ್ದು. ಈ ಆಕ್ಸಿನಲ್ಲಿ ಮೇನ್ ಆಗಿ 2 ಥರ ಆಕ್ಸಿನ್ಸ್ ಇದೆ, ನ್ಯಾಚುರಲ್ ಆಕ್ಸಿನ್ ಮತ್ತು ಸಿಂಥೆಟಿಕ್ ಆಕ್ಸಿನ್ಸ್. ನ್ಯಾಚುರಲ್ ಆಕ್ಸಿನ್ಸ್ ಅಂದರೆ ಪ್ಲ್ಯಾಂಟಲ್ಲೇ ಅದು ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ, ಆ ಥರ ಆಕ್ಸಿನ್ ಏನಿದೆ ಅದನ್ನು ನಾವು ನ್ಯಾಚುರಲ್ ಆಕ್ಸಿನ್ ಅಂತ ಹೇಳ್ತೀವಿ. ಆ ಥರ ಸಿಗುವಂಥ 2 ಆಕ್ಸಿನ್ಗಳಿದೆ. ಒಂದು IAA, ಫುಲ್ ಫಾರ್ಮ್ ಏನಂದರೆ ಇಂಡೋಲ್ ಅಸಿಟಿಕ್ ಆ್ಯಸಿಡ್, ಇದು ಒಂದು ನ್ಯಾಚುರಲಿ ಅಕರಿಂಗ್ ಆಕ್ಸಿನ್. ಇನ್ನೊಂದು IBA, ಫುಲ್ ಫಾರ್ಮ್ ಇಂಡೋಲ್ ಬ್ಯೂಟರಿಕ್ ಆ್ಯಸಿಡ್. ಈ 2 ಆ್ಯಸಿಡ್ಗಳೇನಿದೆ ಅಥವಾ 2 ಏನಿದೆ ಇದು ನ್ಯಾಚುರಲ್ ಆಗಿ ಸಿಗುವಂಥ ಆಕ್ಸಿನ್, ಪ್ಲ್ಯಾಂಟ್ ಬಾಡಿಯಲ್ಲೇ ಸಿಗುವಂಥ ಆಕ್ಸಿನ್ಗಳು. ಇದಲ್ಲದೆ ನ್ಯಾಚುರಲ್ ಆಗಿ ಅಲ್ಲದೆ ಆರ್ಟಿಫಿಷಿಯಲ್ ಆಗಿ ಕೂಡ ಆಕ್ಸಿನ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಓಕೆ, ಕೆಲವೊಂದು ಕೆಮಿಕಲ್ಸ್ ಅದರಲ್ಲಿ ಏನಿದೆ ಕೆಮಿಕಲ್ ಕಾಂಪೋಸಿಷನ್ ಅಂತ ತಿಳ್ಕೊಂಡು ಅದೇ ರೀತಿ ಆರ್ಟಿಫಿಷಿಯಲ್ ಆಗಿ ಕೂಡ ಪ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅದನ್ನು ನಾವೇನು ಹೇಳ್ತೀವಿ ಅಂದರೆ ಸಿಂಥೆಟಿಕ್ ಆಕ್ಸಿನ್ ಅಂತ ಹೇಳ್ತೀವಿ. ಸೊ ಸಿಂಥೆಟಿಕ್ ಆಕ್ಸಿನ್ ಯಾವುದು ಅಂತ ಈಗ ನೋಡೋಣ. ಸಿಂಥೆಟಿಕ್ ಆಕ್ಸಿನ್ ಯಾವುದು ಅಂದರೆ ಮೊದಲನೇದಾಗಿ NAA ಫುಲ್ ಫಾರ್ಮ್ ಏನು, ನ್ಯಾಫ್ಥಲೀನ್ ಅಸಿಟಿಕ್ ಆ್ಯಸಿಡ್. ನೆಕ್ಸ್ಟ್ ಇನ್ನೊಂದು ಯಾವುದು 2,4-D, 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆ್ಯಸಿಡ್. ಇದನ್ನು ನಾವು 2,4-D ಅಂತ ಶಾರ್ಟ್ ಫಾರ್ಮಲ್ಲಿ ಹೇಳ್ತೀವಿ. ಸೊ ಎರಡೂ ಕೂಡ ನಿಮಗೆ ಗೊತ್ತಿರಬೇಕು, ನ್ಯಾಚುರಲ್ ಆಕ್ಸಿನ್ಸ್ ಯಾವುದು ಮತ್ತು ಹಾಗೆ ಸಿಂಥೆಟಿಕ್ ಆಕ್ಸಿನ್ ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಈವನ್ IBA ಏನಿದೆ, ಇಂಡೋಲ್ ಬ್ಯೂಟರಿಕ್ ಆ್ಯಸಿಡ್, ಇದನ್ನು ಕೂಡ ಸಿಂಥೆಟಿಕ್ ಆಕ್ಸಿನ್ ಅಂಡರಲ್ಲೂ ಕನ್ಸಿಡರ್ ಮಾಡ್ತಾರೆ. ಯಾಕೆಂದರೆ ಇದನ್ನು ಕೂಡ ಪ್ರೊಡ್ಯೂಸ್ ಮಾಡ್ಬೋದು, ಆರ್ಟಿಫಿಷಿಯಲ್ ಇದನ್ನು ಕೂಡ ಪ್ರೊಡ್ಯೂಸ್ ಮಾಡಿರೋದ್ರಿಂದ ಇಂಡೋಲ್ ಬ್ಯೂಟರಿಕ್ ಆ್ಯಸಿಡ್ ಏನಾದರೂ ನಿಮಗೆ ಸಿಂಥೆಟಿಕ್ ಆಕ್ಸಿನ್ ಅಂಡರಲ್ಲಿ ಎಲ್ಲಾದರೂ ನೀವು ನೋಡಿದ್ರೆ ಕನ್ಫ್ಯೂಸ್ ಆಗಬೇಡಿ. ಇಟ್ ಕ್ಯಾನ್ ಆಲ್ಸೋ ಬಿ ದ ನ್ಯಾಚುರಲ್ ಆಸ್ ವೆಲ್ ಆಸ್ ಸಿಂಥೆಟಿಕ್ ಆಕ್ಸಿನ್. ನೆಕ್ಸ್ಟ್ ಈ 2 ಆಕ್ಸಿನ್ಗಳೇನಿದೆ ಇದು ಮೇನ್ ಆಗಿ ಅಗ್ರಿಕಲ್ಚರ್ ಫೀಲ್ಡಲ್ಲೇ ನಿಮಗೆ ಇದು ಯೂಸ್ ಆಗೋದು.
ಸೊ ಈಗ ಅದರದ್ದು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಹೇಗೆಲ್ಲ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಯೂಸ್ ಆಗ್ತಿದೆ ಅಂತ ನೋಡ್ತಾ ಹೋಗೋಣ. ಇಲ್ಲಿ ಫಸ್ಟ್ ಫಿಸಿಯಾಲಜಿಕಲ್ ಎಫೆಕ್ಟ್ ಏನು ನೋಡ್ತಾ ಇದ್ದೀರಾ ಅಂದರೆ ಅಪಿಕಲ್ ಡಾಮಿನೆನ್ಸ್. ಅಪಿಕಲ್ ಡಾಮಿನೆನ್ಸ್ ಅಂದರೆ ಏನು ಅಂತ ಈಗ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಅಪಿಕಲ್ ಡಾಮಿನೆನ್ಸ್ ಅಂದರೆ ಈಗ ಈ ಒಂದು ಪ್ಲಾಂಟ್ ನೋಡ್ತಾ ಇದ್ದೀರಾ ಇಲ್ಲಿ ಈ ಪ್ಲಾಂಟಲ್ಲಿ ಟಿಪ್ ರೀಜನ್ ಏನು ಕಾಣ್ತಿದೆಯಲ್ಲ ಇದನ್ನು ನಾವು ಅಪಿಕಲ್ ರೀಜನ್ ಅಂತ ಹೇಳ್ತೀವಿ. ಯೂಶಲಿ ಎಲ್ಲೆಲ್ಲಿ ಟಿಪ್ ರೀಜನ್ ಇರುತ್ತೆ ಅದನ್ನು ಅಪಿಕಲ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅಪಿಕಲ್ ಬಡ್ ಯಾವಾಗಲೂ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಫಾಸ್ಟಾಗಿ ಗ್ರೋ ಆಗ್ತಿರುತ್ತೆ. ಅದೇ ನೀವು ಲ್ಯಾಟ್ರಲ್ ಬಡ್ಸ್ನ ನೋಡಿದ್ರೆ ಅದು ತುಂಬ ಲ್ಯಾಟ್ರಲ್ ಬಡ್ನ ಗ್ರೋ ಆಗೋಕ್ಕೆ ಬಿಡಲ್ಲ. ಈ ಆಕ್ಸಿನ್ ಯಾವಾಗಲೂ ಏನು ಮಾಡುತ್ತೆ ಅಪಿಕಲ್ ಡಾಮಿನೆನ್ಸ್ನ ಶೋ ಮಾಡುತ್ತೆ. ಅಂದರೆ ಈ ಮೇಯ್ನಾಗಿ ಟಿಪ್ ರೀಜನಲ್ಲಿ ಇರುವಂಥ ಬಡ್ನ ಗ್ರೋ ಮಾಡ್ತಾ ಇರುತ್ತೆ, ಗ್ರೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದೇ ಸೈಡ್ ಲ್ಯಾಟ್ರಲಲ್ಲಿರುವಂಥ ಬಡ್ಗಳನ್ನ ಗ್ರೋ ಆಗೋದಕ್ಕೆ ಬಿಡೋದಿಲ್ಲ. ಈ ಕಂಡೀಷನ್ನ ನಾವೇನು ಹೇಳ್ತೀವಿ ಅಂದರೆ ಅಪಿಕಲ್ ಡಾಮಿನೆನ್ಸ್ ಅಂತ ಹೇಳ್ತೀವಿ. ಸೊ ಆಕ್ಸಿನ್ ಆಲ್ವೇಸ್ ಹೆಲ್ಪ್ಸ್ ಇನ್ ಆರ್ ಇಟ್ ಸಪೋರ್ಟ್ಸ್ ಇನ್ ದ ಅಪಿಕಲ್ ಡಾಮಿನೆನ್ಸ್. ಆಯಿತಾ. ಇದಕ್ಕೆ ರಿವರ್ಸ್ ಆಗಿ ಇನ್ನೊಂದಿದೆ, ಅದನ್ನು ನಾನು ಮತ್ತೆ ಯಾವುದೋ ಹಾರ್ಮೋನ್ ಬರುತ್ತಲ್ಲ ಆವಾಗ ಅದನ್ನು ಹೇಳ್ತೀನಿ. ಸೊ ಇದಿಷ್ಟು ಅರ್ಥ ಆಗಿದೆಯಾ? ಅಪಿಕಲ್ ಡಾಮಿನೆನ್ಸ್ ಅಂದರೆ ಯಾವಾಗಲೂ ಅಪಿಕಲ್ ರೀಜನಲ್ಲಿರುವಂಥ ಬಡ್ನ ಗ್ರೋ ಮಾಡ್ತಾ ಹೋಗುತ್ತೆ. ಈ ಥರ ಗ್ರೋ ಮಾಡ್ತಾ ಹೋದಾಗ ನಿಮಗೆ ಇಲ್ಲಿ ಗೊತ್ತಾಗ್ತಿದೆ ಯಾವಾಗ ಲ್ಯಾಟ್ರಲ್ ಸೈಡ್ನ ಡಿಕ್ರೀಸ್ ಮಾಡಿ ಮೇಯ್ನಾಗಿ ಟಿಪ್ ರೀಜನ್ನೇ ಗ್ರೋ ಆಗ್ತಿದೆ, ಲೆಂತ್ ಆಬ್ವಿಯಸ್ಲಿ ಇನ್ಕ್ರೀಸ್ ಬೇಗ ಆಗುತ್ತೆ ಅಂತ ಅರ್ಥ ಅಲ್ವಾ. ಸೊ ಮೇಲ್ ಬೆಳ್ಕೊಂಡು ಹೋಗ್ತಾ ಇದ್ರೆ ಲೆಂತ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಆಕ್ಸಿನ್ ಹೆಲ್ಪ್ಸ್ ಇನ್ ಸೆಲ್ ಡಿವಿಷನ್. ಎಲ್ಲಿ ಸೆಲ್ ಡಿವಿಷನ್? ಕೇಂಬಿಯಮ್ಮಲ್ಲಿ ಮತ್ತು ಆ್ಯಸ್ ವೆಲ್ ಆಸ್ ಇನ್ ಪ್ರೈಮರಿ ಮೆರಿಸ್ಟಮ್. ಎಲ್ಲಿ ಸೆಲ್ ಡಿವಿಷನ್ನ ಹೆಲ್ಪ್ ಮಾಡ್ತಾ ಇದೆ ಅಂತಂದರೆ ಮೇನಾಗಿ ಮೆರಿಸ್ಟಮ್ಸ್ ರೀಜನಲ್ಲಿ ಆಲ್ವೇಸ್ ದ ಸೆಲ್ಸ್ ವಿಲ್ ಬಿ ಮಲ್ಟಿಪ್ಲೈಯಿಂಗ್. ಅದು ನಿಮಗೆ ಗೊತ್ತು. ಮೆರಿಸ್ಟಮ್ ಅಂದರೆ ದ ಸೆಲ್ಸ್ ವಿಚ್ ಆರ್ ಕಂಟಿನ್ಯೂಸ್ಲಿ ಡಿವೈಡಿಂಗ್, ದೋಸ್ ಆರ್ ಕಾಲ್ಡ್ ಮೆರಿಸ್ಟಮ್ ಸೆಲ್ಸ್ ಅಥವಾ ಮೆರಿಸ್ಟಮ್ಯಾಟಿಕ್ ಸೆಲ್ಸ್. ಈ ಸೆಲ್ಗಳು ಡಿವೈಡ್ ಆಗುವಾಗ ಈ ಆಕ್ಸಿನ್ ಏನಿದೆ ಈ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಇರುತ್ತೆ, ಅದರ ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ಇದಲ್ಲದೆ ಕೇಂಬಿಯಮ್ ಅಂದರೆ ಏನು ಅಂತ ಗೊತ್ತಲ್ವ ನಿಮಗೆ? ಸೊ ಇಲ್ಲಿ ಕೇಂಬಿಯಮ್ ರೀಜನಲ್ಲೂ ಕೂಡ ಅದು ಹೆಲ್ಪ್ ಮಾಡುತ್ತೆ ಸೆಲ್ ಡಿವಿಷನ್ ಆಗೋದಕ್ಕೆ. ಸೆಕೆಂಡ್ರಿ ಗ್ರೋತ್ ಯಾವಾಗ ಸ್ಟಾರ್ಟ್ ಆಗುತ್ತಲ್ಲ ಆಗ ಕೇಂಬಿಯಲ್ ಗ್ರೋತ್ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಕೇಂಬಿಯಮ್ ಕೂಡ ಅದು ಡಿವೈಡ್ ಆಗ್ತಾ ಹೋಗಬೇಕು. ಸೊ ಆ ಟೈಮಲ್ಲಿ ಸೆಕೆಂಡ್ರಿ ಗ್ರೋತ್ ಟೈಮಲ್ಲೂ ಕೂಡ ಈ ಆಕ್ಸಿನ್ ಏನಿದೆ ಇದು ಸೆಲ್ ಡಿವಿಷನ್ಗೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಆಕ್ಸಿನ್ ಇಂಡ್ಯೂಸಸ್ ರೂಟ್ ಫಾರ್ಮೇಷನ್ ಅಟ್ ಲೋ ಕಾನ್ಸಂಟ್ರೇಷನ್. ಸೊ ಇದೇನು ಅಂತ ನೋಡ್ತಾ ಹೋಗೋಣ. ಯಾವಾಗಲೂ ಆಕ್ಸಿನ್ ಏನಿದೆ ಇದು ರೂಟ್ ಇಂಡಕ್ಷನ್ಗೆ ಅಥವಾ ರೂಟ್ನ ಇಂಡ್ಯೂಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾನು ಇದನ್ನು ನಿಮಗೆ ಸೈಟೋಕೈನಿನ್ ಡಿಸ್ಕವರಿ ಹೇಳುವಾಗಲೂ ಹೇಳಿದ್ದೆ, ನೆನಪಿದೆಯಾ? ಆಕ್ಸಿನ್ ಹಾಕಿದಾಗ ರೂಟ್ ಗ್ರೋತ್ ಮಾತ್ರ ಆಗ್ತಾ ಇರುತ್ತೆ, ಶೂಟ್ ಗ್ರೋತ್ ಆಗ್ತಾ ಇರಲ್ಲ. ಸೊ ಹಾಗಾಗಿ ಅವ್ರು ಇನ್ನೊಂದು ಬೇರೆ ಕೆಮಿಕಲ್ಸ್ನ ಹಾಕ್ತಾರೆ ಅಂತ ಹೇಳಿದ್ದೆ ಅಲ್ವಾ. ಸೊ ಅದರಲ್ಲಿ ನಿಮ್ಗೆ ಏನು ಅರ್ಥ ಆಯಿತು? ಆಕ್ಸಿನ್ ಮೇನಾಗಿ ರೂಟ್ ಇಂಡ್ಯೂಸ್ ಮಾಡುತ್ತೆ. ರೂಟ್ ಫಾರ್ಮೇಷನ್ಗೆ ಈ ಆಕ್ಸಿನ್ ಬೇಕೇ ಬೇಕು. ಸೊ ಇದನ್ನು ನಾವೇನು ಹೇಳ್ಬೋದು ಅಂತಂದರೆ ಇಟ್ ಪ್ರೊಮೋಟ್ಸ್ ರೂಟಿಂಗ್ ಇನ್ ಸ್ಟೆಮ್ ಕಟಿಂಗ್ ಅಂತ ನಾವು ಹೇಳ್ಬೋದು. ನಾಟ್ ಓನ್ಲಿ ನಾರ್ಮಲ್ ರೂಟಿಂಗ್, ಈವನ್ ಸ್ಟೆಮ್ ಕಟಿಂಗ್. ಈಗ ಸಪೋಸ್ ಯಾವುದೋ ಒಂದು ಸ್ಟೆಮ್ ಕಟಿಂಗ್ನ ನೀವು ಗ್ರೋ ಮಾಡ್ತಾ ಇರಬೇಕಾಗುತ್ತೆ. ನಿಮ್ಮಲ್ಲಿ ರೋಸ್ ಪ್ಲಾಂಟೋ ಇನ್ನೊಂದು ಯಾವುದೋ ಇದೆ ಅಂತ ಇಟ್ಕೊಳ್ಳಿ, ಅದರದ್ದು ಕಟ್ಟಿಂಗ್ ಎಲ್ಲ ನೀವು ತೊಗೊಂಡು ನೀವು ಮತ್ತೆ ಗ್ರೋ ಮಾಡ್ತೀರಾ ಅಲ್ವಾ. ಹೆಬಿಸ್ಕಸ್ ಆದರೂ ಆಗಿರ್ಬೋದು ಅಥವಾ ರೋಸ್ ಪ್ಲಾಂಟ್ ಆದರೂ ಆಗಿರ್ಬೋದು, ಅದರದ್ದು ಕಟ್ಟಿಂಗ್ ತೊಗೊಂಡು ಏನಾದರೂ ಆಕ್ಸಿನ್ನ ಸ್ವಲ್ಪ ಆ ರೀಜನ್ಗೆ ಹಾಕಿಬಿಟ್ಟು ನೀವು ಪ್ಲಾಂಟ್ ಮಾಡಿದ್ರೆ ಸಾಯಿಲಲ್ಲಿ ಬೇಗ ರೂಟಿಂಗ್ ಆಗುತ್ತೆ. ಸೊ ಏನಾದರೂ ಅರ್ಥ ಆಕ್ಸಿನ್ ಏನಿದೆ ಇದು ರೂಟಿಂಗ್ಗೆ ಹೆಲ್ಪ್ ಮಾಡುತ್ತೆ ಅಂತ ಅರ್ಥ. ಇನ್ನೊಂದು ಪಾಯಿಂಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಪ್ರಿವೆನ್ಷನ್ ಆಫ್ ಲೀಫ್ ಫಾಲ್ಸ್ ಬೈ ಸಪ್ರೆಸ್ಸಿಂಗ್ ದ ಫಾರ್ಮೇಷನ್ ಆಫ್ ಆಬ್ಸಿಷನ್ ಲೇಯರ್. ಇದು ಕೂಡ ಒಂದು ಇಂಪಾರ್ಟೆಂಟ್ ಇದರದ್ದು ಫಿಸಿಯಾಲಜಿಕಲ್ ಎಫೆಕ್ಟ್. ಏನಂತಂದರೆ ಆಬ್ಸಿಷನ್ ಆಗೋದಕ್ಕೆ ಓಲ್ಡ್ ಲೀವ್ಸ್ ಏನಿದೆ ತುಂಬ ಹಳೇದಾಗ್ಬಿಟ್ಟಾಗ ಲೀವ್ಸ್ ಎಲ್ಲ ಅದು ಯೆಲ್ಲೋ ಕಲರ್ಗೆ ಟರ್ನ್ ಆಗಿರುತ್ತೆ. ಈವನ್ ಫ್ರೂಟ್ಸ್ ಕೂಡ ತುಂಬ ಓಲ್ಡ್ ಆದಾಗ ಅದರದ್ದು ಕಲರ್ ಚೇಂಜ್ ಆಗಿರುತ್ತೆ. ಸೊ ಅದೊಂದು ಬೀಳಬೇಕಲ್ವ ಮರದಿಂದ, ನೀವು ನೋಡಿದ್ದೀರಾ ಅದು ತುಂಬ ಓಲ್ಡ್ ಆಗಿಬಿಟ್ರೆ ಲೀಫ್ ಎಲ್ಲ ಏನಾಗುತ್ತೆ ಬಿದ್ದು ಹೋಗುತ್ತೆ. ಹಾಗೆಯೇ ಇಲ್ಲಿ ಬೀಳೋದಕ್ಕೆ ಪ್ರೋಸೆಸ್ ಏನಿದೆ ಅದನ್ನು ನಾವು ಆಬ್ಸಿಷನ್ ಅಂತ ಹೇಳ್ತೀವಿ. ಯಾವಾಗ ಅದು ತುಂಬ ಓಲ್ಡ್ ಆಗಿಬಿಟ್ಟು ಗಿಡದಿಂದ ಉದುರೋಗುತ್ತಲ್ಲ ಅದನ್ನು ಆಬ್ಸಿಷನ್ ಅಂತ ಹೇಳ್ತೀವಿ. ಸೊ ಈ ಆಬ್ಸಿಷನ್ ಆಗೋದಕ್ಕೆ ಹೆಲ್ಪ್ ಮಾಡೋದು ಯಾವುದು? ಆಕ್ಸಿನ್. ಹೇಗೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಆಬ್ಸಿಷನ್ ಲೇಯರ್ ಅಂತ ಒಂದು ಫಾರ್ಮ್ ಮಾಡಿ ಅಲ್ಲಿಂದ ಅದು ಬೀಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನು ಅಂತ ಈಗ ನಿಮ್ಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ ಇದು ಒಂದು ಪ್ಲಾಂಟ್ ಇದೆ ಅಂತ ಇಟ್ಕೊಳ್ಳಿ. ಈ ಪ್ಲಾಂಟಲ್ಲಿ ಈ ಪರ್ಟಿಕ್ಯುಲರ್ ಲೀಫ್ ಏನಿದೆ ಇದೊಂದು ಓಲ್ಡ್ ಆಗಿಬಿಟ್ಟಿದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲೊಂದು ಬ್ರಾಂಚ್ ಹೀಗೆ ಬೆಳೆದಿದೆ, ಇಲ್ಲಿ ಒಂದು ಲೀಫ್ ಇದೆ, ಇದು ಓಲ್ಡ್ ಆಗಿಬಿಟ್ಟಿದೆ. ಸೊ ಓಲ್ಡ್ ಆದಾಗ ಏನಾಯಿತು, ಹಳೇದಾದಾಗ ತುಂಬ ಯೆಲ್ಲೋ ಕಲರ್ ಆಗಿ ಟರ್ನ್ ಆಗಿರುತ್ತೆ. ಈಗ ಇದು ಬೀಳಬೇಕು, ಉದುರೋಗಬೇಕು ಅಂದಾಗ ಏನಾಗಬೇಕು, ಈ ರೀಜನ್ ಏನಿದೆ ನಾನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದಿಲ್ಲ, ಈ ರೀಜನ್ನಿಂದ ಅದು ಕಟ್ ಆಗಬೇಕು. ಒಂದು ಮೇನ್ ಪ್ಲಾಂಟಿಗೆ ಅಟ್ಯಾಚ್ ಆಗಿರುವಂಥ ಜಾಗದಿಂದ ಅದು ಬೀಳಬೇಕು ಅಂದಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ರೀಜನಲ್ಲಿ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಎಲ್ಲಿದೆ ಅಲ್ಲಿ ಒಂದು ಆಬ್ಸಿಷನ್ ಲೇಯರ್ ಫಾರ್ಮ್ ಆಗುತ್ತೆ. ಆ ಲೇಯರ್ ಫಾರ್ಮ್ ಆಗಿ ಅದು ಬೀಳೋದಕ್ಕೆ ಹೆಲ್ಪ್ ಮಾಡೋದೇ ಈ ಆಕ್ಸಿನ್. ನೆಕ್ಸ್ಟ್ ಸೀಡ್ಲೆಸ್ ಫಾರ್ಮೇಷನ್ ಆಫ್ ಫ್ರೂಟ್ ಅಂದರೆ ಪಾರ್ಥಿನೋಕಾರ್ಪ್ ಏನಿದೆ ಇದಕ್ಕೂ ಕೂಡ ಆಕ್ಸಿನ್ ಹೆಲ್ಪ್ ಮಾಡ್ತಾ ಇದೆ. ಪಾರ್ಥಿನೋಕಾರ್ಪ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ವಾ?
ಇಫ್ ದ ಫ್ರೂಟ್ ಈಸ್ ಫೌಂಡ್ ವಿದೌಟ್ ಫರ್ಟಿಲೈಸೇಷನ್, ಆ ಪ್ರೋಸೆಸ್ನ ನಾವೇನು ಹೇಳ್ತೀವಿ ಪಾರ್ಥಿನೋಕಾರ್ಪಿ ಅಂತ ಹೇಳ್ತೀವಿ. ಸೊ ಈ ಫಾರ್ಮೇಷನ್ ಆಫ್ ಫ್ರೂಟ್ ಇದೆಯಲ್ಲ ವಿದೌಟ್ ಫರ್ಟಿಲೈಸೇಷನ್, ಈ ಪ್ರೋಸೆಸ್ನ ಕೂಡ ಈ ಆಕ್ಸಿನ್ ಏನಿದೆ ಇದು ಇಂಡ್ಯೂಸ್ ಮಾಡ್ಬೋದು. ನ್ಯಾಚುರಲ್ ಆಗಿ ಇದು ಆಗ್ತಾ ಇರುತ್ತೆ ಪ್ಲಾಂಟಲ್ಲಿ, ಬಟ್ ಯಾಕೆ ಆಗುತ್ತೆ ಅಂದಾಗ ಆಕ್ಸಿನ್ ಇರೋದ್ರಿಂದ ಆಗ್ತಾ ಇದೆ. ಹಾಗೆ ಕೂಡ ನಾವು ಇಂಡ್ಯೂಸ್ ಕೂಡ ಮಾಡ್ಬೋದು. ಅಂದರೆ ಆಕ್ಸಿನ್ನ ಕೆಮಿಕಲ್ ಏನು ಸಿಗುತ್ತಲ್ಲ ಮಾರ್ಕೆಟಲ್ಲಿ, ಅದನ್ನು ತೊಗೊಂಡು ಬಂದುಬಿಟ್ಟು ನಾವು ಈ ಪ್ಲಾಂಟ್ಗಳಿಗೆ ಸ್ಪ್ರೇ ಮಾಡಿದ್ರೆ ಅದರಲ್ಲೂ ಕೂಡ ಈ ಪಾರ್ಥಿನೋಕಾರ್ಪಿನ ನಾವು ಇಂಡ್ಯೂಸ್ ಮಾಡ್ಬೋದು, ಸೀಡ್ಲೆಸ್ ಫ್ರೂಟ್ನ ನಾವು ಪ್ರೊಡ್ಯೂಸ್ ಮಾಡ್ಬೋದು. ಸೊ ಅದು ಕೂಡ ಒಂದು ಫಿಸಿಯಾಲಜಿಕಲ್ ಎಫೆಕ್ಟ್ ಆಫ್ ಆಕ್ಸಿನ್. ನೆಕ್ಸ್ಟ್ ನೋಡೋದಾದರೆ ಈ ಆಕ್ಸಿನ್ ಏನಿದೆ ಇಟ್ ಆಲ್ಸೋ ಪ್ರಮೋಟ್ಸ್ ಫ್ಲಾರಿಂಗ್ ಅಂತ ಹೇಳ್ತಾರೆ. ಅಂದರೆ ಇದು ಕೆಲವೊಂದು ಪ್ಲಾಂಟಲ್ಲಿ ಫ್ಲಾರಿಂಗ್ ಆಗಬೇಕು ಅಂತಂದರೆ, ಒಂದು ಹೂ ಬಿಡಬೇಕು ಅಂದರೆ ಅದನ್ನು ಕೂಡ ಇಂಡ್ಯೂಸ್ ಮಾಡುತ್ತೆ. ಈ ಆಕ್ಸಿನ್ ಸ್ಪ್ರೇ ಮಾಡೋದ್ರಿಂದ ಅದರಲ್ಲಿ ಫ್ಲಾರಿಂಗ್ ಕೂಡ ಆಗುತ್ತಂತೆ. ಎಕ್ಸಾಂಪಲ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಪೈನಾಪಲ್ನ ಕೊಟ್ಟಿದ್ದಾರೆ, ಸೊ ಅದನ್ನು ಕೂಡ ನೀವು ಕಲ್ತ್ಕೊಳ್ಳಿ. ಇಟ್ ಇಂಡ್ಯೂಸಸ್ ಆರ್ ಇಟ್ ಪ್ರಮೋಟ್ಸ್ ಇನ್ ಫ್ಲಾರಿಂಗ್. ನೆಕ್ಸ್ಟ್ ಇಟ್ ಆಲ್ಸೋ ಆ್ಯಕ್ಟ್ಸ್ ಲೈಕ್ ಅ ವೀಡಿಸೈಡ್. ವೀಡಿಸೈಡ್ ಅಂದರೆ ನೀವು ಹರ್ಬಿಸೈಡ್ ಅಂತ ಕೇಳಿರ್ತೀರಾ, ಪೆಸ್ಟಿಸೈಡ್ ಅಂತ ಕೇಳಿರ್ತೀರಾ, ಹಾಗೆ ಇಲ್ಲಿ ವೀಡಿಸೈಡ್ ವರ್ಡ್ ಯೂಸ್ ಮಾಡ್ತಾ ಇರೋದು. ವೀಡ್ಸ್ನ ಯಾವಾಗ ಕಿಲ್ ಮಾಡ್ಬೋದು ಅದನ್ನು ನಾವು ವೀಡಿಸೈಡ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಕ್ಸಿನ್ ಏನಿದೆ ಇದು ವೀಡಿಸೈಡ್ ಆಗಿ ಕೂಡ ಆ್ಯಕ್ಟ್ ಮಾಡ್ತಾ ಇದೆ. ಇಲ್ಲಿ ಅನ್ವಾಂಟೆಡ್ ಪ್ಲಾಂಟ್ಸ್ ಏನಿದೆ ಅದನ್ನು ನಾವು ರಿಮೂವ್ ಮಾಡ್ತಿದ್ವಿ ಅಥವಾ ಕಿಲ್ ಮಾಡ್ತಾ ಇದ್ರೆ, ಅದನ್ನು ನಾವು ತೆಗಿತಾ ಇದ್ರೆ ಅದನ್ನು ನಾವು ವೀಡಿಸೈಡ್ಗೆ ಇನ್ಕ್ಲೂಡ್ ಮಾಡ್ತೀವಿ. ಸೊ ಆಕ್ಸಿನ್ ಸ್ಪ್ರೇ ಮಾಡೋದ್ರಿಂದ ಇಲ್ಲಿ ಅನ್ವಾಂಟೆಡ್ ಪ್ಲಾಂಟ್ನ ಕೂಡ ನಾವು ಸಾಯಿಸ್ಬೋದಂತೆ. ಎಕ್ಸಾಂಪಲ್ ಆಗಿ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು ಲಾನಲ್ಲಿ ಬರುವಂಥ ಡೈಕಾಟ್ ಪ್ಲಾಂಟ್ಸ್ ಏನಿದೆ ಅದನ್ನು ಈ ಆಕ್ಸಿನ್ ಸ್ಪ್ರೇ ಮಾಡಿ ರಿಮೂವ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅಂದರೆ ಈಗ ಲಾನ್ ಏನಿದೆ, ಲಾನಲ್ಲಿ ಏನು ಮೇಯ್ನಾಗಿ ಬೆಳೆಯೋದು ಗ್ರಾಸ್ ಏನು, ಇಟ್ಸ್ ಮೋನೋಕಾಟ್ ಅಲ್ವಾ. ಸೊ ಮೋನೋಕಾಟ್ ಪ್ಲಾಂಟ್ ಮಾತ್ರ ಉಳ್ಕೊಂಡು ಡೈಕಾಟ್ ಪ್ಲಾಂಟ್ ಸತ್ತು ಹೋಗಬೇಕು. ಆ ಥರ ಇದು ಇಲ್ಲಿರುವಂಥ ಕೆಮಿಕಲ್ ಏನಿದೆ ಅದು ಮಾಡುತ್ತೆ. ಸ್ಪೆಷಲಿ 2,4-D ಏನಿದೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ವೀಡಿಸೈಡ್. 2,4-D ಏನು ನೆನಪಿದ್ಯಾ? ಇಟ್ ಈಸ್ ಅ ಸಿಂಥೆಟಿಕ್ ಆಕ್ಸಿನ್. ಸಿಂಥೆಟಿಕ್ ಆಕ್ಸಿನಲ್ಲಿ ನೀವು 2,4-Dನ ಕಲ್ತಿದ್ರಿ. ಸೊ ಆ 2,4-D ಏನಿದೆ ಅದನ್ನು ನಾವು ವೀಡಿಸೈಡ್ ಆಗಿ ಯೂಸ್ ಮಾಡ್ಬೋದು. ಸೊ ಇಷ್ಟು ಕೂಡ ನಿಮಗೆ ಈಗ ಏನು ನೋಡಿದ್ರಿ ಅದು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಆಫ್ ನೆಕ್ಸ್ಟ್ ಹಾರ್ಮೋನ್ ಗಿಬರ್ಲಿನ್ ಬಗ್ಗೆ ನೋಡೋಣ. ಇದೊಂದು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್, ಗ್ರೋತ್ಗೆ ಹೆಲ್ಪ್ ಮಾಡುವಂಥ ಒಂದು ಹಾರ್ಮೋನ್ ಇದು. ಇದ್ರದ್ದು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಏನೇನಿದೆ ಅಂತ ನೋಡ್ತಾ ಹೋಗೋಣ. ಈ ಗಿಬ್ಬರ್ಲಿನ್ಸ್ ಏನಿದೆ ಇದು ಸ್ಟೆಮ್ ಎಲಾಂಗೇಷನ್ಗೆ ಹೆಲ್ಪ್ ಮಾಡುತ್ತೆ. ಆಲ್ರೆಡಿ ನೀವು ಕಲ್ತಿದ್ರಲ್ಲ ಇದ್ರದ್ದು ಡಿಸ್ಕವರಿ ಹೇಗಾಯಿತು ಅಂತ. ಫೂಲಿಶ್ ಗ್ರೋತ್ ಯಾಕೆ ಆಗ್ತಿತ್ತು ಅಂದರೆ ಈ ಸ್ಟೆಮ್ದು ಏನಿದೆಯಲ್ಲ ಈ ಸ್ಟೆಮ್ ರೀಜನ್ ಇದ್ರದ್ದು ಎಲಾಂಗೇಷನ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ರೂಟ್ ಗ್ರೋತ್ನ ಪ್ರಮೋಟ್ ಮಾಡಲ್ಲ. ಸೊ ಗಿಬ್ಬರ್ಲಿನ್ ಮೇನ್ ಆಗಿ ಹೆಲ್ಪ್ ಮಾಡ್ತಾ ಇರೋದು ಯಾವುದರಲ್ಲಿ, ಸ್ಟೆಮ್ ಎಲಾಂಗೇಷನಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ. ದಟ್ಟು ಸ್ಪೆಷಲಿ ಇಂಟರ್ನೋಡಲ್ ರೀಜನ್ ಏನಿರುತ್ತಲ್ಲ ಈ ಇಂಟರ್ನೋಡಲ್ ರೀಜನ್ನ ಇದು ಎಲಾಂಗೇಟ್ ಮಾಡುತ್ತೆ. ಹಾಗೆಯೇ ಫ್ರೂಟ್ಸ್ಗಳೇನೇನಿದೆ ಆ್ಯಪಲ್ ಆಗಲಿ ಪಿಯರ್ಸ್ ಆಗಲಿ ಇದರೆಲ್ಲ ಏನಾಗುತ್ತೆ ಅಂದರೆ ಫ್ರೂಟ್ದು ಸೈಜ್ ಆಗಲಿ ಶೇಪ್ ಆಗಲಿ ಅದು ಇನ್ಕ್ರೀಸ್ ಆಗೋದಕ್ಕೆ ಈ ಗಿಬ್ಬರ್ಲಿನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಮಾಲ್ಟಿಂಗ್ ಪ್ರೋಸೆಸ್ ಏನು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ ಹೇಳ್ಬಿಡ್ತೀನಿ ಕ್ವಿಕ್ಕಾಗಿ. ಮಾಲ್ಟಿಂಗ್ ಪ್ರೋಸೆಸ್ ಅಂದರೆ ಯೂಶಲಿ ಬ್ರೀವರಿ ಇಂಡಸ್ಟ್ರಿ ಏನಿದೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರೇನ್ಸ್ನೆಲ್ಲ ಸೋಕ್ ಮಾಡಿಬಿಟ್ಟು ಅಂದರೆ ನೀರಲ್ಲಿ ನೆನೆಸ್ಬಿಟ್ಟು ಸ್ವಲ್ಪ ದಿನ ಅದು ಜರ್ಮಿನೇಟ್ ಆಗೋದಕ್ಕೆ ಬಿಡ್ತಾರೆ. ಅದಾದಮೇಲೆ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಆಲ್ಕೋಹಾಲ್ ಫರ್ಮೆಂಟೇಷನ್ಗೆ ಅದನ್ನು ಬಿಟ್ಟು ಅದರಿಂದ ಆಲ್ಕೋಹಾಲ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಹೀಗೆ ಮಾಡುವಂಥ ಪ್ರೋಸೆಸ್ ಏನಿದೆ ಇದನ್ನು ಮಾಲ್ಟಿಂಗ್ ಪ್ರೋಸೆಸ್ ಅಂತ ಹೇಳ್ತೀವಿ. ಸೊ ಈ ಮಾಲ್ಟಿಂಗ್ ಪ್ರೋಸೆಸ್ಗೆ ಈ ಗಿಬ್ಬರ್ಲಿನ್ನ ಯೂಸ್ ಮಾಡ್ತಾರೆ. ಯಾಕೆಂದರೆ ಇದು ಜರ್ಮಿನೇಷನ್ ಪ್ರೋಸೆಸ್ಸಲ್ಲಿ ಇದು ಹೆಲ್ಪ್ ಮಾಡೋದ್ರಿಂದ ಇಲ್ಲಿ ಕೂಡ ಗಿಬ್ಬರ್ಲಿನ್ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಬಂದು ಇಂಟರ್ನೋಡಲ್ ಲೆಂತ್. ಈ ಶುಗರ್ ಕೇನಲ್ಲಿ ಇಂಟರ್ನೋಡಲ್ ಲೆಂತ್ನ ಇನ್ಕ್ರೀಸ್ ಮಾಡುತ್ತೆ. ಆಲ್ರೆಡಿ ನಾನು ಲೆಂತ್ ಆಫ್ ದ ಸ್ಟೆಮ್ನ ಹೇಳಿದ್ದೆ. ಇದು ಲೆಂತ್ ಆಫ್ ದ ಸ್ಟೆಮ್ ಅಂತ ತಗೊಂಡಾಗ ನೀವು ಶುಗರ್ ಕೇನ್ ಇಂಟರ್ನೋಡಲ್ ಲೆಂತ್ ಆದರೂ ಆಗ್ಬೋದು ಅಥವಾ ಗ್ರೇಪ್ದು ಸ್ಟಾಕ್ ಲೆಂತ್ ಆದರೂ ಆಗ್ಬೋದು. ಗ್ರೇಪ್ ಸ್ಟಾಕ್ದು ಲೆಂತ್ ಇನ್ಕ್ರೀಸ್ ಆದರೆ ನಂಬರ್ ಆಫ್ ಫ್ರೂಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಗಿಬ್ಬರ್ಲಿನ್ನ ಅಲ್ಲೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕೋನಿಫರ್ಸ್ ಇದೆಯಲ್ಲ, ಕೋನ್ ಶೇಪಲ್ಲಿ ಬೆಳೆಯುವಂಥ ಟ್ರೀಗಳನ್ನ ನಾವೇನು ಹೇಳ್ತೀವಿ ಕೋನಿಫರ್ಸ್ ಅಂತ ಯೂಶಲಿ ಹೇಳ್ತೀವಿ. ಸೊ ಈ ಥರ ಟ್ರೀಗಳಲ್ಲಿ ಅರ್ಲಿ ಸೀಡ್ ಪ್ರೊಡಕ್ಷನ್ ಆಗೋದಕ್ಕೂ ಕೂಡ ಈ ಗಿಬ್ಬರ್ಲಿನ್ ಹೆಲ್ಪ್ ಮಾಡುತ್ತೆ. ಅರ್ಲಿ ಸೀಡ್ ಪ್ರೊಡಕ್ಷನ್ ಅಂದರೆ ನಾರ್ಮಲ್ ಆಗಿ ಪ್ರೊಡ್ಯೂಸ್ ಮಾಡೋದಕ್ಕಿಂತ ಸ್ವಲ್ಪ ಬೇಗನೆ ಇದು ಪ್ರೊಡ್ಯೂಸ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಬೋಲ್ಟಿಂಗ್ ಮೆಕ್ಯಾನಿಸಮ್. ಈ ಬೋಲ್ಟಿಂಗ್ನು ಕೂಡ ನಿಮಗೆ ಗೊತ್ತಿರಬೇಕು ಬೋಲ್ಟಿಂಗ್ ಅಂದರೆ ಏನು ಅಂತ. ಬಿಕಾಸ್ ಇದೆಲ್ಲ ಸ್ವಲ್ಪ ಮಾಲ್ಟಿಂಗ್ ಆಗಲಿ ಅಥವಾ ಬೋಲ್ಟಿಂಗ್ ಇದೆಲ್ಲ ಯಾವುದರಲ್ಲಿ ಬರುತ್ತೆ, ಯಾವ ಹಾರ್ಮೋನ್ ಹೆಲ್ಪ್ ಮಾಡುತ್ತೆ ಅಂತ ಕೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಬೋಲ್ಟಿಂಗ್ ಅಂದರೆ ಏನು ಅಂದರೆ ನಾರ್ಮಲ್ ಫ್ಲಾರಿಂಗ್ ಆಗೋದಕ್ಕಿಂತ ಮುಂಚೆನೇ ಸ್ವಲ್ಪ ಬೇಗನೆ ಫ್ಲಾರಿಂಗ್ ಆಗಿ ಇಲ್ಲಿ ಸೀಡ್ ಪ್ರೊಡ್ಯೂಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನಾವೇನು ಹೇಳ್ತೀವಿ ಬೋಲ್ಟಿಂಗ್ ಅಂತ ಹೇಳ್ತೀವಿ. ಇದನ್ನು ಯೂಶಲಿ ನಾವು ಬೀಟ್ರೂಟಲ್ಲಿ ಕ್ಯಾರೆಟಲ್ಲಿ ಇದನ್ನು ನಾವು ನೋಡಬಹುದು. ನೆಕ್ಸ್ಟ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ಇನ್ ದ ಡಿಲೇ ಆಫ್ ಸೆನೆಸೆನ್ಸ್ ಆಫ್ ದ ಫ್ರೂಟ್ಸ್. ಅಂದರೆ ಈಗ ಸಪೋಸ್ ಯಾವ್ದಾದ್ರು ಫ್ರೂಟ್ನ ನಾವು ತುಂಬ ದಿನ ಇಡಬೇಕು ಅಂತ ಅಂದ್ಕೊಂಡಿದ್ರೆ ಅದಕ್ಕೆ ಗಿಬ್ಬರ್ಲಿನ್ ಸ್ಪ್ರೇ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ದಿನ ಇದು ಸ್ಟೇ ಆಗುತ್ತೆ.
ಸೊ ಅದರದ್ದು ಮಾರ್ಕೆಟ್ ಪೀರಿಯಡ್ ಅಂತ ಏನು ಹೇಳ್ತೀವಿ ಅಂದರೆ ಶೆಲ್ಫ್ ಲೈಫ್ ಅಂತಲೂ ಕೂಡ ಹೇಳ್ತೀವಿ ಅದನ್ನು. ಅಂತಂದರೆ ಸ್ವಲ್ಪ ದಿನ ಹೆಚ್ಚು ಕಾಲ ಅದು ಫ್ರೆಶ್ ಆಗಿರೋ ಥರ ಮಾಡೋ ಅಂಥದ್ದು ಇಲ್ಲಿ ಅದಕ್ಕೆ ಕೂಡ ಈ ಗಿಬ್ಬಲ್ಲಿನ ಯೂಸ್ ಮಾಡ್ತಾರೆ. ಸೊ ಸೆನೆಸೆನ್ಸ್ನ ಸ್ಟಾಪ್ ಮಾಡಿ ಅದನ್ನ ಲಾಂಗ್ ಶೆಲ್ಫ್ ಲೈಫ್ ಕೊಡುವಂಥ ಕೆಪಾಸಿಟಿ ಯಾವುದಕ್ಕಿದೆ ಅಂದರೆ ಈ ಗಿಬ್ಬಲಿನ್ಗೆ ಇದೆ. ನೆಕ್ಸ್ಟ್ ಹಾರ್ಮೋನ್ ಸೈಟೋಕೈನಿನ್ ಬಗ್ಗೆ ನೋಡೋಣ. ಈಗ ಇದ್ರದ್ದು ಫಿಸಿಯೋಲಜಿಕಲ್ ಎಫೆಕ್ಟ್ಸ್ ಏನೇನೆಲ್ಲ ಇದೆ ಅಂತ ನೋಡ್ತಾ ಹೋಗೋಣ. ಫಸ್ಟ್ ಮೇಯ್ನಾಗಿ ಇಲ್ಲಿ ಸೈಟೋಕೈನಿನ್ ಅಂತ ವರ್ಡ್ ಇರೋದೇ ಸೆಲ್ ಡಿವಿಷನ್, ಸೈಟೋಕೈನಸಿಸ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ. ಸೊ ಸೈಟೋಕೈನಿನ್ದು ಡಿಸ್ಕವರಿ ಹೇಳುವಾಗ ನಾನು ಹೇಳಿದ್ದೆ ಬರೀ ಆಕ್ಸಿನ್ ಇದ್ದಾಗ ಅದು ರೂಟ್ ಪ್ರೊಡಕ್ಷನ್ ಮಾತ್ರ ಆಗಿತ್ತು. ಶೂಟ್ ಪ್ರೊಡಕ್ಷನ್ ಆಗಬೇಕು ಅಂದರೆ ಸೈಟೋಕೈನಿನ್ ಇರಲೇಬೇಕಿತ್ತು, ಇಲ್ಲ ಅಂತಂದರೆ ಅದು ಶೂಟ್ ಪ್ರೊಡಕ್ಷನ್ ಆಗ್ತಾನೆ ಇರಲಿಲ್ಲ. ಸೊ ಹೀಗೆ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಒಂದು ಸೆಲ್ ಡಿವೈಡ್ ಆಗಬೇಕು ಅಂದರೆ ಮೆರಿಸ್ಟಮ್ಯಾಟಿಕ್ ಆ್ಯಕ್ಟಿವಿಟಿ ಆಗಬೇಕು ಅಂತಂದರೆ ಎಸ್ಪೆಷಲಿ ಶೂಟ್ ಗ್ರೋತಲ್ಲಿ ಈ ಸೈಟೋಕೈನಿನ್ ಏನಿದೆ ಇದು ಬೇಕೇ ಬೇಕು. ಕೈನಿನ್ ವರ್ಡ್ ಏನಿದೆ ಅದು ಕೈನಿನ್ ಅಂದರೆ ಬ್ರೇಕಿಂಗ್ ಅಂತ. ಸೈಟೋಪ್ಲಾಸಮ್ ಒಂದು ಬ್ರೇಕ್ ಆಗಿ ಸೆಲ್ ಡಿವಿಷನ್ ಪ್ರೋಸೆಸ್ ಏನಾಗ್ತಿದೆಯಲ್ಲ ಆ ಪ್ರೋಸೆಸ್ಗೆ ಸೈಟೋಕೈನಿನ್ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇಟ್ ಬ್ರೇಕ್ಸ್ ದ ಡಾಮಿನೆನ್ಸಿ ಆಫ್ ಮೆನಿ ಸೀಡ್ಸ್ ಟು ಪ್ರಮೋಟ್ ದೇರ್ ಜರ್ಮಿನೇಷನ್. ಈ ಸೀಡ್ ಜರ್ಮಿನೇಷನ್ ಏನಿದೆ ಈ ಸೀಡ್ ಜರ್ಮಿನೇಷನ್ ಆಗೋದಕ್ಕೂ ಕೂಡ ಈ ಸೈಟೋಕೈನಿನ್ ಇದೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಗಿಬ್ಬರ್ಲಿನ್ ಕೂಡ ನೀವು ಇದರಲ್ಲೇ ಓದಿದ್ರಿ, ಗಿಬ್ಬರ್ಲಿನ್ ಕೂಡ ಸೀಡ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ. ಹಾಗೆಯೇ ಸೈಟೋಕೈನಿನ್ ಕೂಡ ಸೀಡ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಆ ಡಾಮೆನ್ಸಿ ಏನಿದೆ ಅದನ್ನು ಬ್ರೇಕ್ ಮಾಡಿ ಅದು ಮತ್ತೆ ಜರ್ಮಿನೇಟ್ ಆಗೋದಕ್ಕೆ ಈ ಸೈಟೋಕೈನಿನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಟ್ ಪ್ರಮೋಟ್ಸ್ ಗ್ರೋತ್ ಆಫ್ ಲ್ಯಾಟ್ರಲ್ ಬಡ್ಸ್. ಇದೊಂದು ನೋಡಿ ಆಪೋಸಿಟ್ ಏನಿದೆ ಆಕ್ಸಿನ್ಗೆ ಆಪೋಸಿಟ್ ಆಗಿದ್ದಿದೆ. ಆಕ್ಸಿನಲ್ಲಿ ಅಪಿಕಲ್ ಬರ್ಡ್ ಏನಿದೆ ಅದು ಡಾಮಿನೆಂಟ್ ಆಗಿತ್ತು. ಈ ಲ್ಯಾಟ್ರಲ್ ಬರ್ಡ್ಸ್ ಏನಿದೆ ಇದನ್ನು ಇದು ಗ್ರೋ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೈಡ್ ಬರ್ಡ್ಸ್ ಏನಿದೆ ಇದನ್ನು ಗ್ರೋ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಲೆಂತ್ ವೈಸ್ ಅದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇತ್ತು. ಬಟ್ ಇಲ್ಲಿ ಆಪೋಸಿಟ್, ಇಲ್ಲಿ ಏನಾಗ್ತಾ ಇದೆ ಈ ಟರ್ಮಿನಲ್ ಬಡ್ ಅಥವಾ ಈ ಟಿಪ್ಪಲ್ಲಿರುವಂಥ ಬಡ್ ನಿಮ್ಗೆ ಏನು ಕಾಣ್ತಾ ಇದೆಯಲ್ಲ ಇದ್ರದ್ದು ಗ್ರೋತ್ನ ಇದು ಆಕ್ಸಿಲರೇಟ್ ಮಾಡಲ್ಲ, ಅಂದರೆ ಅದನ್ನು ಇದು ಗ್ರೋ ಆಗೋಕ್ಕೆ ಬಿಡಲ್ಲ. ಅದ್ರ ಬದಲು ಏನು ಮಾಡ್ತಿದೆ ಲ್ಯಾಟ್ರಲ್ ಬಡ್ ಗ್ರೋತ್ನ ಇದು ಇನ್ಕ್ರೀಸ್ ಮಾಡುತ್ತೆ. ಸೊ ಇದು ಆಪೋಸಿಟ್ ಆಫ್ ಆಕ್ಸಿನ್ ಅಂತ ಹೇಳ್ಬೋದು. ಸೊ ಸೈಟೋಕೈನಿನ್ ಏನಕ್ಕೆ ಹೆಲ್ಪ್ ಆಗ್ತಿದೆ ಟು ಓವರ್ಕಮ್ ಫ್ರಮ್ ದ ಅಪಿಕಲ್ ಡಾಮಿನೆನ್ಸ್. ಅಪಿಕಲ್ ಡಾಮಿನೆನ್ಸ್ ಎಲ್ಲಿತ್ತು ಆಕ್ಸಿನ್ ಸ್ಪ್ರೇ ಮಾಡಿದಾಗ ಅಪಿಕಲ್ ಡಾಮಿನೆನ್ಸ್ ಇತ್ತು. ಟು ಓವರ್ಕಮ್ ದ್ಯಾಟ್ ಅದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಸೈಟೋಕೈನಿನ್ನ ಕೂಡ ನಾವು ಯೂಸ್ ಮಾಡ್ಬೋದು. ಇದನ್ನು ಬಿಟ್ಟು ಸೈಟೋಕೈನಿನ್ ಇನ್ನೇನು ಮಾಡುತ್ತೆ ಅಂದರೆ ಇಟ್ ಪ್ರೊಮೋಟ್ಸ್ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್. ಅಂದರೆ ಒಂದು ನ್ಯೂಟ್ರಿಯೆಂಟ್ಸ್ ಏನಿದೆ ಪ್ಲ್ಯಾಂಟಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿರುತ್ತೆ, ಯಾವಾಗಲೂ ಒಂದೇ ಕಡೆ ಅದು ಇರೋದಿಲ್ಲ. ಸೊ ಅದ್ರದ್ದು ಮೂವ್ಮೆಂಟ್ಗೆ ಕೂಡ ಇದು ಈ ಸೈಟೋಕೈನಿನ್ ಏನಿದೆ ಇದು ಹೆಲ್ಪ್ ಮಾಡುತ್ತೆ. ಸೈಟೋಕೈನಿನ್ ಸ್ಪ್ರೇ ಮಾಡೋದ್ರಿಂದ ಪ್ಲ್ಯಾಂಟ್ದು ಏಜ್ ಏನಿದೆ ಅದನ್ನು ಡಿಲೇ ಮಾಡ್ಬೋದು. ಅಂದರೆ ಇದು ಏನು ಮಾಡುತ್ತೆ ಅಂತಂದರೆ ಮೇಯ್ನಾಗಿ ಈ ಪ್ರೋಟೀನ್ ಸಿಂಥಸಿಸ್ ಏನಿರುತ್ತಲ್ಲ ಇದನ್ನು ಕಂಟ್ರೋಲ್ ಮಾಡಿಬಿಟ್ಟು ಅದರ ಏಜ್ ಆಗದಿರೋ ಥರ ಇದು ನೋಡ್ಕೊಳ್ಳುತ್ತೆ. ಸೊ ಸೈಟೋಕೈನಿನ್ ಸ್ಪ್ರೇ ಮಾಡೋದ್ರಿಂದ ಅದರ ಏಜಿಂಗ್ನ ಕೂಡ ಕಂಟ್ರೋಲ್ ಮಾಡ್ಬೋದು. ಅದು ಬಿಟ್ಟು ಇನ್ನೇನು ಮಾಡುತ್ತೆ ಅಂತಂದರೆ ಇಟ್ ಪ್ರೊಮೋಟ್ಸ್ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್. ಅಂತಂದರೆ ನ್ಯೂಟ್ರಿಯೆಂಟ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಮೂವ್ ಆಗ್ತಾ ಇರುತ್ತೆ ಯಾವಾಗಲೂ ಪ್ಲ್ಯಾಂಟಲ್ಲಿ, ಒಂದೇ ಕಡೆ ಇರೋದಿಲ್ಲ ಅದು. ಸೊ ಅದ್ರ ಮೂಮೆಂಟ್ಗೆ ಇದು ಹೆಲ್ಪ್ ಮಾಡುತ್ತೆ. ಇಟ್ ಪ್ರೊಮೋಟ್ಸ್ ದ ನ್ಯೂಟ್ರಿಯೆಂಟ್ ಮೊಬಿಲೈಸೇಷನ್. ಇದು ಬಿಟ್ಟು ಇನ್ನೇನಪ್ಪ ಮಾಡುತ್ತೆ ಅಂದರೆ ಒಂದು ಹೊಸದಾಗಿ ಒಂದು ಲೀಫೋ ಅಥವಾ ಇನ್ನೊಂದೇನೋ ಕ್ಲೋರೋಪ್ಲಾಸ್ಟಲ್ಲಿರುವಂಥ ಒಂದು ಕಂಟೆಂಟೋ ಇಲ್ಲ ಅಂತಂದರೆ ಒಂದು ಶೂಟೋ ಯಾವುದೋ ಒಂದು ಗ್ರೋ ಆಗಬೇಕು ಅಂತಂದರೆ ಅದರದ್ದು ಪ್ರೊಡಕ್ಷನ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಅಡ್ವಾಂಟೇಜಸ್ ಶೂಟ್ ಡೆವಲಪ್ಮೆಂಟ್ಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸೊ ಇದೆಲ್ಲ ಏನು ನೋಡಿದ್ವಿ ನಾವು, ಇದೆಲ್ಲ ಫಿಸಿಯೋಲಜಿಕಲ್ ಎಫೆಕ್ಟ್ ಆಫ್ ಸೈಟೋಕೈನಿನ್. ನೆಕ್ಸ್ಟ್ ಹಾರ್ಮೋನ್ ಎಥಿಲಿನ್ದು ಫಿಸಿಯೋಲಜಿಕಲ್ ಎಫೆಕ್ಟ್ ನೋಡ್ತಾ ಹೋಗೋಣ ಏನೇನೆಲ್ಲ ಬರುತ್ತೆ ಅಂತ. ಎಥಿಲಿನ್ ಕೂಡ ಒಂದು ಇಂಪಾರ್ಟೆಂಟ್ ಹಾರ್ಮೋನ್, ಇಟ್ ಈಸ್ ಅ ಗೇಷಿಯಸ್ ಹಾರ್ಮೋನ್. ಎಥಿಲಿನ್ ಕೂಡ ಆಕ್ಸಿನ್ ಏನು ಮಾಡುತ್ತಲ್ಲ ಅಪಿಕಲ್ ಡಾಮಿನೆನ್ಸ್ಗೆ ಹೆಲ್ಪ್ ಮಾಡುತ್ತಲ್ಲ ಸೇಮ್ ರೋಲ್ ಇಲ್ಲಿ ಎಥಿಲಿನ್ ಕೂಡ ಹೆಲ್ಪ್ ಮಾಡ್ತಾ ಇದೆ. ಸೊ ಅಪಿಕಲ್ ಡಾಮಿನೆನ್ಸ್ನ ನಾವು ಮತ್ತೆ ಎಥಿಲಿನ್ ಸ್ಪ್ರೇ ಮಾಡಿ ಕೂಡ ನಾವು ಇದನ್ನು ಪಡ್ಕೋಬೋದು. ಸೊ ಎಥಿಲಿನ್ ಮತ್ತು ಆಕ್ಸಿನ್ ಏನಿದೆ ಸೇಮ್ ರೋಲ್ನ ಪ್ಲೇ ಮಾಡ್ತಾ ಇದೆ ಅಪಿಕಲ್ ಡಾಮಿನೆನ್ಸಲ್ಲಿ. ಇದ್ರದ್ದು ಆಪೋಸಿಟ್ ಆಗಿ ಯಾವ ಹಾರ್ಮೋನ್ ಅಂತ ನೆನಪಿದೆ ಅಲ್ಲ ಸೈಟೋಕೈನಿನ್, ಇದ್ರದ್ದು ಆಪೋಸಿಟ್ ಆಗಿ ಇದು ವರ್ಕ್ ಆಗುತ್ತೆ. ಅಪಿಕಲ್ ಡಾಮಿನೆನ್ಸ್ನ ಅದು ಸಪೋರ್ಟ್ ಮಾಡಲ್ಲ, ಅದು ಲ್ಯಾಟ್ರಲ್ ಗ್ರೋತ್ನ ಸಪೋರ್ಟ್ ಮಾಡುತ್ತೆ. ಆದರೆ ಇದು ಆಕ್ಸಿನ್ ಮತ್ತು ಎಥಿಲಿನ್ ಏನಿದೆ ಇದು ಅಪಿಕಲ್ ಡಾಮಿನೆನ್ಸ್ನ ಸಪೋರ್ಟ್ ಮಾಡುತ್ತೆ. ಸೊ ಇದೆಲ್ಲ ಕೆಲವೊಂದು ಪಾಯಿಂಟ್ಗಳು ಕನ್ಫ್ಯೂಸ್ ಆಗೋಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇಟ್ ಆಕ್ಸಿಲರೇಟ್ಸ್ ದ ಆಬ್ಸಿಷನ್ ಆಫ್ ಲೀವ್ಸ್, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಬೈ ದ ಫಾರ್ಮೇಷನ್ ಆಫ್ ಆಬ್ಸಿಷನ್ ಲೇಯರ್. ಆಬ್ಸಿಷನ್ ಲೇಯರ್ ಅಂದರೆ ಏನು ಅಂತಲೂ ಹೇಳಿದ್ದೀನಿ, ಆಬ್ಸಿಷನ್ ಅಂದರೆ ಏನು ಅಂತಲೂ ಹೇಳಿದ್ದೀನಿ. ಸೊ ಇದರಿಂದ ನೀವು ನೋಡಿನೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಒಂದು ಆಬ್ಸಿಷನ್ ಲೇಯರ್ ಫಾರ್ಮೇಷನ್ ಆಗಿ ಒಂದು ಸೆನೆಸೆನ್ಸ್ ಪ್ರೋಸೆಸ್ ಏನಿದೆ, ಒಂದು ಲೀಫ್ ಬಿದ್ದು ಹೋಗೋದಾಗಲಿ ಫ್ರೂಟ್ ಬೀಳೋದಾಗಲಿ, ಈ ಪ್ರೋಸೆಸ್ಗೆ ಎಥಿಲಿನ್ ಹೆಲ್ಪ್ ಮಾಡ್ತಾ ಇದೆ. ಸೊ ಸೇಮ್ ಥಿಂಗ್ ಎಲ್ಲಿ ನೋಡಿದ್ರಿ ನೀವು ಆಕ್ಸಿನಲ್ಲಿ ನೋಡಿದ್ರಿ. ಸೊ ಇಲ್ಲಿ ಆಲ್ಮೋಸ್ಟ್ ಏನಾಗ್ತಾ ಇದೆ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಸಿಮಿಲರ್ ಬರ್ತಾ ಇದೆ. ಯಾಕೆ ಅಂತಂದರೆ ದಿಸ್ ಇಸ್ ಆಲ್ಸೋ ಗ್ರೋತ್ ಪ್ರಮೋಟರ್, ಆಕ್ಸಿನ್ ಕೂಡ ಗ್ರೋತ್ ಪ್ರಮೋಟರ್. ಸೊ ನಿಮಗೆ ಪಾಯಿಂಟ್ ಸಿಮಿಲರ್ ಅನಿಸ್ಬೋದು. ಸಿಮಿಲಾರಿಟಿ ಯಾವುದಿದೆ ಮತ್ತು ಡಿಫ್ರೆನ್ಸ್ ಯಾವುದಿದೆ ಅಂತ ನೋಟ್ ಮಾಡ್ಕೊಂಡಾಗ ಈಸಿಯಾಗಿ ನೀವು ನೆನ್ಪಿಟ್ಕೋಬೋದು. ಮತ್ತೊಂದು ಪಾಯಿಂಟ್ ಏನಂತಂದರೆ ಇಟ್ ಇಂಡ್ಯೂಸಸ್ ದ ಫ್ಲಾರಿಂಗ್ ಇನ್ ಪೈನಾಪಲ್, ಮ್ಯಾಂಗೋ, ಈ ಥರ ಕೆಲವೊಂದು ಪ್ಲ್ಯಾಂಟಲ್ಲಿ ಇದು ಫ್ಲಾರಿಂಗ್ನ ಇಂಡ್ಯೂಸ್ ಮಾಡುತ್ತೆ. ಬಟ್ ಕೆಲವೊಂದರಲ್ಲಿ ಇದು ಫ್ಲಾರಿಂಗ್ನ ರಿಟಾರ್ಡ್ ಮಾಡುತ್ತೆ, ಅಂದರೆ ರೆಡ್ಯೂಸ್ ಮಾಡುತ್ತೆ.
ನೀವು ಇದನ್ನ ರಿಟಾರ್ಡ್ ಮಾಡೋದನ್ನ ನೀವು ಮಿಸ್ ಮಾಡಿದ್ರೂ ಪರವಾಗಿಲ್ಲ. ಇಂಡ್ಯೂಸ್ ಮಾಡೋಂಥ 2 ಪ್ಲಾಂಟ್ ನೇಮ್ ಏನು ಕೊಟ್ಟಿದ್ದಾರೆ, ಪೈನಾಪಲ್ ಮತ್ತು ಮ್ಯಾಂಗೋ, ಇದನ್ನು ಮೆನ್ಷನ್ ಮಾಡಿಬಿಟ್ಟು ಇಟ್ ಇಂಡ್ಯೂಸಸ್ ದ ಫ್ಲಾರಿಂಗ್ ಅಂತ ಮೆನ್ಷನ್ ಮಾಡಿ. ನೆಕ್ಸ್ಟ್, ಇಟ್ ಇನ್ಕ್ರೀಸಸ್ ದ ನಂಬರ್ ಆಫ್ ಫೀಮೇಲ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್ ಇನ್ ಕ್ಯುಕುಂಬರ್ ಪ್ಲಾಂಟ್. ಕ್ಯುಕುಂಬರ್ ಪ್ಲಾಂಟಲ್ಲಿ 2 ಥರ ಫ್ಲವರ್ ಬರುತ್ತೆ. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಇದು. ಕುಕುಂಬರ್ ಆಗಲಿ ಮತ್ತು ಈ ಕುಕುಂಬರ್ ರಿಲೇಟೆಡ್ ಏನಿದೆ ಈ ಪ್ಲಾಂಟ್ಗಳಲ್ಲಿ 2 ರೀತಿ ಫ್ಲವರ್ ಬರುತ್ತೆ, ಒಂದು ಮೇಲ್ ಫ್ಲವರ್ ಮತ್ತು ಫೀಮೇಲ್ ಫ್ಲವರ್. ಈ ಫೀಮೇಲ್ ಫ್ಲವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಪ್ಲಾಂಟ್ಗಳಲ್ಲಿ. ಯಾಕೆಂತಂದರೆ ಆ ಫೀಮೇಲ್ ಫ್ಲವರ್ ಏನಿದೆ ಅದೇನೇ ಮತ್ತು ಅದು ಫ್ರೂಟಾಗಿ ಕನ್ವರ್ಟ್ ಆಗೋದು. ಸೊ ಈ ಫೀಮೇಲ್ ಫ್ಲವರ್ದು ಇಂಪಾರ್ಟೆನ್ಸ್ ಇರೋದ್ರಿಂದ ಇಲ್ಲಿ ಇದು ಇಂಡ್ಯೂಸ್ ಮಾಡೋವಂಥ ಚಾನ್ಸಸ್ ಇಲ್ಲಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಇದ್ರದ್ದು ಇಂಪಾರ್ಟೆನ್ಸ್ ಇರೋದ್ರಿಂದ ಈ ಫೀಮೇಲ್ ಫ್ಲವರ್ನ ಇಂಡ್ಯೂಸ್ ಮಾಡಬೇಕಾಗಿರುತ್ತೆ ಅಥವಾ ಪ್ರಮೋಟ್ ಮಾಡಿ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗಿರುತ್ತೆ. ಅಂಥ ಟೈಮಲ್ಲಿ ಎಥಿಲಿನ್ ಸ್ಪ್ರೇ ಮಾಡೋದ್ರಿಂದ ಇಟ್ ವಿಲ್ ಇಂಡ್ಯೂಸ್ the female flowering in some of the plants like cucumber and all. ಸೊ ಇದರಿಂದ ಏನಾಗುತ್ತೆ, ಏಳ್ ಕೂಡ ಜಾಸ್ತಿ ಆಗುತ್ತೆ. ಫಿಮೇಲ್ ಫ್ಲವರ್ ಜಾಸ್ತಿ ಆದಷ್ಟು ಏನಾಗುತ್ತೆ, ಫ್ರೂಟ್ ಜಾಸ್ತಿ ಆಗುತ್ತೆ. ಫ್ರೂಟ್ ಜಾಸ್ತಿ ಆದ ತಕ್ಷಣ ಮಾರ್ಕೆಟ್ ರೇಟ್ ಮತ್ತು ಅದು ಏನು ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆದಾಗ ಮಾರ್ಕೆಟ್ ರೇಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಗ್ರಿಕಲ್ಚರ್ ಫೀಲ್ಡಲ್ಲಿ ಈ ಥರ ಈ ಕೆಲವೊಂದು ಹಾರ್ಮೋನ್ಗಳನ್ನ ಯೂಸ್ ಮಾಡಿಕೊಂಡು ಅದರದ್ದು ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡ್ತಾರೆ. ಇದಲ್ಲದೆ ಬೇರೆಲ್ಲ ಏನೇನೆಲ್ಲ ಇದೆ ಅಂತ ಅಂದರೆ, ಇಥಿಲಿನ್ ಏನೇನೆಲ್ಲ ಯೂಸ್ ಇದೆ ಅಂತಂದರೆ, ಇದನ್ನು ಬಿಟ್ಟು ಎಥಿಲಿನ್ ಬೇರೆ ಹೇಗೆಲ್ಲ ಉಪಯೋಗ ಆಗ್ತಿದೆ ಅಂತಂದರೆ, ಇಟ್ ಪ್ರಮೋಟ್ಸ್ ಹಾರಿಜಾಂಟಲ್ ಗ್ರೋತ್ ಆಫ್ ಸೀಡ್ಲಿಂಗ್ ಅಂತ ಹೇಳ್ತಾರೆ. ಅಂತಂದರೆ ಸೀಡ್ಲಿಂಗ್ ಅಂತಂದರೆ ಗೊತ್ತಲ್ವಾ, ಜರ್ಮಿನೇಷನ್ ಆಗ್ತಾ ಇರೋವಂಥ ಟೈಮಲ್ಲಿ ಇದು ಹಾರಿಜಾಂಟಲ್ ಆಗಿ ಗ್ರೋ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಂದು ಸ್ವೆಲ್ಲಿಂಗ್ ಆಫ್ ಆಕ್ಸಿಸ್ ಆಗಿರ್ಬೋದು ಅಥವಾ ಅಪಿಕಲ್ ಹುಕ್ ಫಾರ್ಮೇಷನ್ ಆಗಿರ್ಬೋದು ಡೈಕಾಟ್ ಸೀಡ್ಲಿಂಗಲ್ಲಿ, ಅದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಪಿಕಲ್ ಹುಕ್ ಫಾರ್ಮೇಷನ್ ಯಾಕೆ ಇಂಪಾರ್ಟೆಂಟ್ ಅಂದರೆ, ಅದು ಹುಕ್ ಫಾರ್ಮೇಷನ್ ಆದಾಗ ಈಸಿಯಾಗಿ ಅದು ಗ್ರೋ ಆಗಿ ಒಂದು ಸಪೋರ್ಟ್ ತೊಗೊಂಡು ಅದು ಗ್ರೋ ಆಗುತ್ತಲ್ಲ, ಅದಕ್ಕಾಗಿ ಅದು ಹುಕ್ ಫಾರ್ಮೇಷನ್ ಫಸ್ಟ್ ಇಮಿಡಿಯೇಟ್ ಆಗಿ ಬೇಕಾಗಿರುತ್ತೆ. ಸೊ ಈ ಹುಕ್ ಫಾರ್ಮೇಷನ್ ಆಗೋದಕ್ಕೆ ಈ ಎಥಿಲಿನ್ ಏನಿದೆ ಇದು ಹೆಲ್ಪ್ ಮಾಡುತ್ತೆ. ಡಿಸ್ಕವರಿ ಹೇಳುವಾಗಲೇ ಹೇಳಿದೆ, ಇದೊಂದು ಫ್ರೂಟ್ ರೈಪನಿಂಗ್ ಹಾರ್ಮೋನ್ ಆಗಿ ಇದು ಹೆಲ್ಪ್ ಮಾಡುತ್ತೆ ಅಂತ. ಹೇಗೆ ಅಂತಂದರೆ, ಈ ಯಾವಾಗ ಒಂದು ಫ್ರೂಟ್ ರೈಪ್ ಆಗ್ತಾ ಇರುತ್ತೆ ಅಂದರೆ ಅದು ಒಂದು ಕಾಯ್ದಿದ್ದು ಹಣ್ಣಾಗುವಂಥ ಸ್ಟೇಜಲ್ಲಿ ಅದರದ್ದು ರೆಸ್ಪಿರೇಷನ್ ರೇಟ್ ಏನಿರುತ್ತೆ ಅದು ಜಾಸ್ತಿ ಇರುತ್ತೆ. ಸೊ ಇಟ್ ಇನ್ಕ್ರೀಸಸ್ ದ ರೇಟ್ ಆಫ್ ರೆಸ್ಪಿರೇಷನ್ ಡ್ಯೂರಿಂಗ್ ರೈಪನಿಂಗ್ ಆಫ್ ಫ್ರೂಟ್ಸ್ ಅಂತ ನೀವು ಬರೀಬೋದು. ಇದನ್ನು ನಾವೇನು ಹೇಳ್ತೀವಿ ಅಂದರೆ ರೆಸ್ಪಿರೇಟರಿ ಕ್ಲೈಮ್ಯಾಟಿಕ್ ಅಂತ ಹೇಳ್ತೀವಿ. ಯಾವಾಗ ಅದರದ್ದು ಒಂದು ರೇಟ್ ಆಫ್ ರೆಸ್ಪಿರೇಷನ್ ಜಾಸ್ತಿ ಆಗಿರುತ್ತಲ್ಲ ಒಂದು ಹಣ್ಣು ಆಗ್ತಾ ಇರೋವಂಥ ಫ್ರೂಟಲ್ಲಿ, ಅದನ್ನು ನಾವು ರೆಸ್ಪಿರೇಟರಿ ಕ್ಲೈಮ್ಯಾಟಿಕ್ ಅಂತ ಹೇಳ್ತೀವಿ. ಸೊ ಇದನ್ನು ಕೂಡ ನೀವು ಒಂದು ಪಾಯಿಂಟಾಗಿ ನೀವು ಮೆನ್ಷನ್ ಮಾಡ್ಬೋದು. ಮತ್ತು ಇದು ಕೂಡ ಸೀಡ್ ಜರ್ಮಿನೇಷನ್ಗೆ ಹೆಲ್ಪ್ ಮಾಡುತ್ತೆ. ಸೀಡ್ ಜರ್ಮಿನೇಷನ್ಗೆ ಹಾಗೆ ಬಡ್ ಕಂಡೀಷನಲ್ಲಿ ಇದು ಫ್ಲವರ್ ಕಂಡೀಷನ್ ಆಗೋದಕ್ಕೆ ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಒಂದು ಪಾಯಿಂಟಾಗಿ ಇಟ್ ಬ್ರೇಕ್ಸ್ ದ ಸೀಡ್ ಆ್ಯಂಡ್ ಬಡ್ ಡಾರ್ಮೆನ್ಸಿ ಅಂತ ಬರೀಬೋದು. ಇದು ಸ್ವಲ್ಪ ಆಕ್ಸಿನ್ಗೆ ಸಿಮಿಲರ್ ಆಗಿರೋದ್ರಿಂದ ಇದು ಕೂಡ ರೂಟ್ ಗ್ರೋತ್ ಏನಿದೆ ಇದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಆಕ್ಸಿನ್ ಕೂಡ ರೂಟ್ ಗ್ರೋತ್ನ ಹೆಲ್ಪ್ ಮಾಡ್ತಾ ಇತ್ತು, ಇದು ಕೂಡ ರೂಟ್ ಗ್ರೋತ್ನ ಹೆಲ್ಪ್ ಮಾಡುತ್ತೆ. ಅಲ್ಲಿ ಆಕ್ಸಿನ್ ಕೂಡ ಫ್ಲಾರಿಂಗ್ಗೆ ಹೆಲ್ಪ್ ಮಾಡ್ತಾ ಇತ್ತು, ಇಲ್ಲೂ ಕೂಡ ಇದು ಆಕ್ಸಿನ್ ಫ್ಲಾರಿಂಗ್ನ ಹೆಲ್ಪ್ ಮಾಡ್ತಾ ಇದೆ. ಸೊ ಇದೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಪಾಯಿಂಟ್ಸ್. ನೀವು ಆಕ್ಸಿನ್ನ ಕಲ್ತಿದ್ರೆ ಅದ್ರದ್ದು ಪಾಯಿಂಟ್ ಸ್ವಲ್ಪ ಸಿಮಿಲರ್ ಇರುತ್ತೆ. ಅದನ್ನು ಬಿಟ್ಟು ನೀವು ಇಲ್ಲಿ ಆ್ಯಡ್ ಮಾಡಬೇಕಾಗಿರೋಂಥ ಕೆಲವೊಂದು ಪಾಯಿಂಟ್ಗಳು ಯಾವುದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಥಿಲಿನ್ಗೆ ಮಾತ್ರ ಬರುವಂಥದ್ದು, ಅದನ್ನು ನೀವು ನೋಡಿಕೊಂಡ್ರೆ ಸಾಕು. ಸ್ಪೆಷಲಿ ರೈಪನಿಂಗ್ದೊಂದು ಕಾನ್ಸೆಪ್ಟ್ ಇದೆಯಲ್ಲ ಅದೊಂದು ಮೆನ್ಷನ್ ಮಾಡಿ, ಹುಕ್ ಫಾರ್ಮೇಷನ್ ಏನಿದೆ ಸೀಡ್ಲಿಂಗಲ್ಲಿ ಅದನ್ನು ಮೆನ್ಷನ್ ಮಾಡಿ. ಹಾಗೇನಾದರೂ ಎಥಿಲಿನ್ ಸೋರ್ಸ್ ಯಾವುದು ಅಂತ ಏನಾದರೂ ಕ್ವಶನ್ ಏನಾದರೂ ಇದ್ದರೆ ಅದಕ್ಕೆ ಆನ್ಸರ್ ಎಥೋಫ್ಯಾನ್ ಅನ್ನೋದು ಒಂದು ಸೊ ಇದ್ರದ್ದು ಎಥಿಲಿನ್ದು ಒಂದು ಸೋರ್ಸ್. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇಷ್ಟು ನೀವು ಎಥಿಲಿನ್ ಬಗ್ಗೆ ಬರೀಬೇಕಾಗುತ್ತೆ. ನೆಕ್ಸ್ಟ್ ಹಾರ್ಮೋನ್ ಆಬ್ಸಿಕ್ ಆ್ಯಸಿಡ್, ಇದ್ರದ್ದು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ ಏನೇನಂತ ನೋಡ್ತಾ ಹೋಗೋಣ. ದಿಸ್ ಇಸ್ ಒನ್ ಆಫ್ ದ ಇನ್ಹಿಬಿಟರಿ ಹಾರ್ಮೋನ್. ಸೊ ಆಲ್ಮೋಸ್ಟ್ ಇಲ್ಲಿ ಬರುವಂಥ ಎಲ್ಲ ಪಾಯಿಂಟ್ಸ್ಗಳು ಸ್ವಲ್ಪ ಆಪೋಸಿಟ್ ಆಗಿರುತ್ತೆ. ಈಗ ನೀವು ಇಷ್ಟು ಏನು ನೋಡಿದ್ರಲ್ಲ ಎಲ್ಲ ಹಾರ್ಮೋನ್ಗಳು, ಆಕ್ಸಿನ್ ಆಗಿರ್ಬೋದು, ಗಿಬಲಿನ್ ಆಗಿರ್ಬೋದು, ಸೈಟೋಕೈನಿನ್, ಇಥಿಲಿನ್, ಇದರದ್ದೆಲ್ಲ ಎಫೆಕ್ಟ್ಗಳನ್ನ ನೀವು ನೋಡಿದಿರಲ್ಲ, ಇದರದ್ದು ಆಪೋಸಿಟ್ ಆಗಿ ಇದರದ್ದು ನೀವು ನೋಡ್ತಾ ಇರ್ತೀರ. ಈಗ ಇಟ್ ಆ್ಯಕ್ಟ್ಸ್ ಆಸ್ ಅ ಸ್ಟ್ರೆಸ್ ಹಾರ್ಮೋನ್ ಆಸ್ ಇಟ್ ಸ್ಟಿಮ್ಯುಲೇಟ್ಸ್ ದ ಕ್ಲೋಷರ್ ಆಫ್ ಸ್ಟೊಮ್ಯಾಟಾ. ಇಲ್ಲಿ ಸ್ಟ್ರೆಸ್ ಹಾರ್ಮೋನ್ ಅಂತ ಅಂದರೆ ಏನು ಅಂತ ಫಸ್ಟ್ ತಿಳ್ಕೊಬೇಡ. ಯಾವಾಗ ಒಂದು ಪ್ಲಾಂಟ್ ಅಂಡರ್ ಸ್ಟ್ರೆಸ್ ಹೋಗುತ್ತೆ, ಸ್ಟ್ರೆಸ್ ಯಾವಾಗ ಆಗುತ್ತೆ ಪ್ಲಾಂಟ್ಗೆ, ಯಾವಾಗ ಅದಕ್ಕೆ ಬೇಕಾಗಿರೋದು ಸಿಗೋದಿಲ್ವೋ ಆಗ ಸ್ಟ್ರೆಸ್ ಆಗುತ್ತೆ. ಅಂದರೆ ಮೇನಾಗಿ ಏನು ಬೇಕು ಪ್ಲಾಂಟ್ಗೆ, ವಾಟರ್ ಬೇಕು. ವಾಟರ್ ಸರಿಯಾಗಿ ಸಿಗ್ತಾ ಇಲ್ಲ ಅಂದರೆ ಅದನ್ನು ನಾವು ವಾಟರ್ ಸ್ಟ್ರೆಸ್ ಅಂತ ಹೇಳ್ಬೋದು. ಹಾಗೇನಾದರೂ ನ್ಯೂಟ್ರಿಯೆಂಟ್ ಸಿಗ್ತಾ ಇಲ್ಲ ಕರೆಕ್ಟಾಗಿರೋವಂಥದ್ದು ಬೇಕಾಗಿರೋವಂಥದ್ದು ಅಂದರೆ ಗ್ರೋತ್ಗೆ, ಅದನ್ನು ನ್ಯೂಟ್ರಿಯೆಂಟ್ ಸ್ಟ್ರೆಸ್ ಅಂತ ಹೇಳ್ಬೋದು. ಹಾಗೇನೇ ಈ ಥರ ಯಾವುದು ಮೇಯ್ನಾಗಿ ಇಂಪಾರ್ಟೆಂಟ್ ಇರುತ್ತೆ ಅದು ಸಿಗ್ತಾ ಇರಲ್ವೋ ಆಗ ಅದು ಸ್ಟ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ. ಯೂಶಲಿ ನ್ಯಾಚುರಲ್ ಕೆಲಾಮಿಟೀಸ್ ಏನಾಗ್ತಾ ಇರುತ್ತಲ್ಲ, ಈ ಡ್ರಾಟ್ ಕಂಡೀಷನ್ ಆಗಿರ್ಬೋದು ಅಥವಾ ಟೆಂಪ್ರೇಚರ್ ತುಂಬ ಜಾಸ್ತಿ ಆಗಿಬಿಟ್ಟಾಗ ಅದು ಕೂಡ ಒಂದು ಸ್ಟ್ರೆಸ್ ಪ್ಲಾಂಟಿಗೆ. ಸೊ ಯಾವಾಗ ಒಂದು ಟಾಲರೇಟ್ ಮಾಡ್ಕೊಳ್ದಿರೋಂಥ ಸಿಚುವೇಶನ್ ಬರುತ್ತೆ ಅದನ್ನು ಸ್ಟ್ರೆಸ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಆ ಸ್ಟ್ರೆಸ್ ಕಂಡೀಷನ್ನ ಮ್ಯಾನೇಜ್ ಮಾಡೋದಕ್ಕೆ ಇದೇನು ಮಾಡ್ತಾ ಇದೆ ಅಂತಂದರೆ ಇದು ಸ್ಟೊಮ್ಯಾಟೋನ ಕ್ಲೋಸ್ ಮಾಡ್ತಾ ಇದೆ. ಸೊ ಸ್ಟೊಮ್ಯಾಟೋ ಹೇಗೆ ಕ್ಲೋಸ್ ಮಾಡೋದ್ರಿಂದ ಹೇಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಒಂದು ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳಿದ್ದೀನಿ. ಅದು
ತುಂಬ ಟೆಂಪ್ರೇಚರ್ ಜಾಸ್ತಿ ಆದಾಗ ಅದು ತನ್ನಲ್ಲಿರುವಂಥ ವಾಟರ್ನ ಸೇವ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಅದರಲ್ಲಿರೋಂಥ ಪ್ಲಾಂಟ್ ಬಾಡಿಲಿರೋಂಥ ವಾಟರೆಲ್ಲ ಎವಾಪ್ರೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಎವಾಪ್ರೇಟ್ ಆಗದೇ ಇರೋ ಹಾಗೆ ಮಾಡಬೇಕು ಅಂತಂದರೆ ಸ್ಟೊಮ್ಯಾಟೊ ಏನಿದೆ ಥ್ರೂ ವಿಚ್ ದ ವಾಟರ್ ವಿಲ್ ಗೋ ಅದು ಕ್ಲೋಸ್ ಆಗಬೇಕು. ಸೊ ಇಲ್ಲಿ ಕ್ಲೋಜರ್ ಆಫ್ ಸ್ಟೊಮ್ಯಾಟೊ ಸುಮ್ಮನೆ ಕ್ಲೋಸ್ ಆಗುತ್ತಾ, ಏನಾದರೂ ಒಂದು ಆ್ಯಕ್ಟ್ ಆಗಬೇಕಲ್ವಾ. ಸೊ ಓಪನ್ ಆಗಿರೋಂಥ ಸ್ಟೊಮ್ಯಾಟೊ ಸಡನ್ನಾಗಿ ಕ್ಲೋಸ್ ಆಗಬೇಕು ಅಂದರೆ ಅಲ್ಲಿ ಏನಾದರೂ ಒಂದು ಆ್ಯಕ್ಷನ್ ಆಗಬೇಕು. ಸೊ ಆ್ಯಕ್ಷನ್ ಯಾವ್ದು ಮಾಡ್ತಾ ಇದೆ ಅಂದರೆ ಆಬ್ಸಿಸಿಕ್ ಆ್ಯಸಿಡ್ ಹೆಲ್ಪ್ ಮಾಡ್ತಾ ಇದೆ. ಸೊ ಆಬ್ಸಿಸಿಕ್ ಆ್ಯಸಿಡ್ ವಿಲ್ ಹೆಲ್ಪ್ ಇನ್ ದ ಕ್ಲೋಜರ್ ಆಫ್ ಸ್ಟೊಮ್ಯಾಟೊ. ಇಟ್ ಇನ್ಹಿಬಿಟ್ಸ್ ಶೂಟ್ ಗ್ರೋತ್ ಬಟ್ ಡು ನಾಟ್ ಹ್ಯಾವ್ ಮಚ್ ಎಫೆಕ್ಟ್ ಆನ್ ರೂಟ್ಸ್. ಈ ಶೂಟ್ ಗ್ರೋತ್ ಏನಿದೆ ಇದು ಇನ್ಹಿಬಿಟ್ ಮಾಡ್ಬೋದು ಆಬ್ಸಿಸಿಕ್ ಆ್ಯಸಿಡ್. ಬಟ್ ರೂಟ್ ಗ್ರೋತ್ ಏನಿದೆ, ರೂಟ್ ಗ್ರೋತ್ ಮೇನ್ ಆಗಿ ಯಾವ ಹಾರ್ಮೋನ್ ಅಪ್ಲೈ ಆಗ್ತಿರೋದು, ಆಕ್ಸಿನ್. ಸೊ ರೂಟ್ ಕಂಟ್ರೋಲ್ ಮೇನ್ ಆಗಿ ಆಕ್ಸಿನ್ಗೆ ಮಾತ್ರ ಇರೋದು, ಬೇರೆ ಯಾವುದೇ ಹಾರ್ಮೋನ್ಗಳು ಅಷ್ಟೇ ಎಫೆಕ್ಟ್ ಮಾಡ್ತಾ ಇಲ್ಲ ಇದು ರೂಟ್ ಗ್ರೋತಲ್ಲಿ. ಸೊ ಇಲ್ಲಿ ರೂಟ್ ಗ್ರೋತ್ನ ಯಾವುದೇ ರೀತಿ ಇದು ಎಫೆಕ್ಟ್ ಮಾಡಲ್ಲ ಆಬ್ಸಿಸಿಕ್ ಆ್ಯಸಿಡ್. ಬಟ್ ಶೂಟ್ ಗ್ರೋತಲ್ಲಿ ಅದನ್ನು ಸ್ಟಾಪ್ ಮಾಡಬೇಕು ಅಂದರೆ ಅದನ್ನು ಆಬ್ಸಿಸಿಕ್ ಆ್ಯಸಿಡ್ ಮಾಡಬಹುದು. ಇಟ್ ಇಂಡ್ಯೂಸಸ್ ಸೀಡ್ಸ್ ಟು ಸಿಂಥಸೈಸ್ ಸ್ಟೋರೇಜ್ ಪ್ರೋಟೀನ್ಸ್. ಅಂದರೆ ಇದು ಆಲ್ಮೋಸ್ಟ್ ಯಾವಾಗ ಅದು ಕ್ಲೋಸ್ ಎಲ್ಲ ಆಗಿಬಿಟ್ಟಾಗ ಪ್ಲಾಂಟ್ ಸರ್ವೈವ್ ಆಗಬೇಕಲ್ವಾ. ಸೊ ಆ ಥರ ಕ್ಲೋಷರ್ ಕಂಡೀಷನಲ್ಲಿ ಅಥವಾ ಸ್ಟ್ರೆಸ್ ಕಂಡೀಷನಲ್ಲಿ ಏನೂ ಆ್ಯಕ್ಟಿವಿಟಿ ಆಗದೆ ಇರೋ ಟೈಮಲ್ಲಿ ಈ ಪ್ರೋಟೀನ್ ಎಲ್ಲ ಸ್ಟೋರ್ ಮಾಡಿಕೊಂಡು ಸ್ವಲ್ಪ ಸರ್ವೈವ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಹಾಗೆ ಇಲ್ಲಿ ಇನ್ಕ್ರೀಸಸ್ ದ ಟಾಲರೆನ್ಸ್ ಟು ದ ಪ್ಲಾಂಟ್ಸ್ ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಟ್ರೆಸ್ ಅಂತ ಸೆಕೆಂಡ್ ಪಾಯಿಂಟ್ ಕೊಟ್ಟಿದ್ದಾರೆ. ಸ್ಟ್ರೆಸ್ ಕಂಡೀಷನಲ್ಲೂ ಕೂಡ ಇದು ಸಂಭವ ಇದು ಮ್ಯಾನೇಜ್ ಮಾಡಿಕೊಂಡು ಪ್ಲ್ಯಾಂಟ್ ಗ್ರೋತ್ ಅಂತ ಹೇಳೋಕ್ಕಾಗಲ್ಲ, ಪ್ಲ್ಯಾಂಟ್ ಸಂಭವ ಅದು ಬದುಕಿರೋ ಥರ ಮಾಡೋದು ಯಾವ ಹಾರ್ಮೋನ್ ಅಂತಂದರೆ ಈ ಆಬ್ಸಿಸಿಕ್ ಆ್ಯಸಿಡ್. ಆ ಟಾಲರೆನ್ಸ್ನ ಇನ್ಕ್ರೀಸ್ ಮಾಡೋದೇ ಈ ಆಬ್ಸಿಸಿಕ್ ಆ್ಯಸಿಡ್. ಸೊ ಇದನ್ನು ನಾವು ಸ್ಟ್ರೆಸ್ ಹಾರ್ಮೋನ್ ಅಂತ ಕೂಡ ಕರಿತೀವಿ. ಸೊ ಸಪೋಸ್ ನಿಮಗೆ ಕ್ವಶನ್ ಬಂದರೆ ವಿಚ್ ಇಸ್ ದ ಸ್ಟ್ರೆಸ್ ಹಾರ್ಮೋನ್ ಅಂತ ಏನಾದರೂ ಕ್ವಶನ್ ಬಂದರೆ ಆಬ್ಸಿಸಿಕ್ ಆ್ಯಸಿಡ್ ಅಂತ ನೆನಪಿರಲಿ. ಇಟ್ ಆ್ಯಕ್ಟ್ಸ್ ಆಸ್ ಆ್ಯಂಟಗೋನಿಸ್ಟ್ ಟು ಗಿಬರ್ಲಿನ್ಸ್. ಸೊ ಯಾಕೆ ಈ ಪಾಯಿಂಟ್ನ ಮೆನ್ಷನ್ ಮಾಡಿದ್ದಾರೆ ಆ್ಯಂಟಗೋನಿಸ್ಟ್ ಅಂತಂದರೆ, ಆ್ಯಂಟಗೋನಿಸ್ಟ್ ಅಂತಂದರೆ ಇಟ್ ಈಸ್ ಆಪೋಸಿಟ್ ಅಂತ ಅರ್ಥ. ಸೊ ಏನನ್ನೆಲ್ಲ ಗಿಬರ್ಲಿನ್ ಮಾಡ್ತಾ ಇತ್ತಲ್ಲ ಯೂಶ್ವಲಿ ಅದನ್ನು ಇದು ಇನ್ಹಿಬಿಟ್ ಮಾಡುತ್ತೆ. ಮೇನಾಗಿ ಅಲ್ಲಿ ನೀವು ಕೆಲವೊಂದು ಪಾಯಿಂಟ್ಸ್ ನೋಡಿದ್ರಿ, ಸೀಡ್ ಜರ್ಮಿನೇಷನ್ ಅದೆಲ್ಲ ನೋಡಿದ್ರಿ ಗಿಬರ್ಲಿನಲ್ಲಿ. ಆ ಸೀಡ್ ಜರ್ಮಿನೇಷನ್ ಇಲ್ಲಿ ಅದ್ರದ್ದು ಆಪೋಸಿಟ್ ಅಂದರೆ ಏನಾಯಿತು, ಸೀಡ್ ಜರ್ಮಿನೇಷನ್ನ ಇದು ಇನ್ಹಿಬಿಟ್ ಮಾಡುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಈ ಗ್ರೋತ್ ರಿಲೇಟೆಡ್ ಏನೇನಿತ್ತು ಅದನ್ನು ಸ್ಟಾಪ್ ಮಾಡೋದೇ ಇದ್ರ ಕೆಲಸ. ಅಪೋಸಿಟಾಗಿ ಆ್ಯಕ್ಟ್ ಮಾಡೋದ್ರಿಂದ ಇದು ಎಲ್ಲ ರೀತಿ ಗ್ರೋತ್ ಆಗಲಿ ಡೆವಲಪ್ಮೆಂಟ್ ಆಗಲಿ ಅದನ್ನೆಲ್ಲ ಸ್ಟಾಪ್ ಮಾಡಿ ಸ್ವಲ್ಪ ರೆಸ್ಟಿಂಗ್ ಸ್ಟೇಜ್ಗೆ ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ರೆಸ್ಟಿಂಗ್ ಸ್ಟೇಜಲ್ಲಿ ಇನ್ನೊಂದು ನಾನು ಮೆನ್ಷನ್ ಮಾಡಿದ್ದೆ ಸೀಡ್ ಡಾರ್ಮೆನ್ಸಿ ಅನ್ನೋದು. ಸೊ ಸೀಡ್ ಡಾರ್ಮೆನ್ಸಿ ಇಸ್ ಅ ರೆಸ್ಟಿಂಗ್ ಸ್ಟೇಜ್. ಆ ಸ್ಟೇಜಲ್ಲಿ ಇದ್ದಾಗ ಯಾವುದೇ ರೀತಿ ಜರ್ಮಿನೇಷನ್ ಇರಲ್ಲ. ಸೊ ಇದು ಸೀಡ್ ಜರ್ಮಿನೇಷನ್ನ ಇನ್ಹಿಬಿಟ್ ಮಾಡ್ತಾ ಇದೆ ಅಂದರೆ ಅರ್ಥ ಏನು, ಡಾರ್ಮೆನ್ಸಿಗೆ ಹೆಲ್ಪ್ ಮಾಡ್ತಾ ಇದೆ ಅಂತ ಅರ್ಥ. ಸೊ ಇಟ್ ಇಂಡ್ಯೂಸಸ್ ದ ಡಾರ್ಮೆನ್ಸಿ ಆಫ್ ದ ಸೀಡ್ಸ್. ಇದು ಕೂಡ ಒಂದು ಪಾಯಿಂಟ್ ನೀವು ಆ್ಯಡ್ ಮಾಡ್ಬೋದು. ಸೊ ಇದೆಲ್ಲ ಕೂಡ ಆಬ್ಸಿಸಿಕ್ ಆ್ಯಸಿಡ್ದು ಫಿಸಿಯಾಲಜಿಕಲ್ ಎಫೆಕ್ಟ್ಸ್ಗೆ ನೀವು ಮೆನ್ಷನ್ ಮಾಡ್ಬೋದು. ಸೊ ಆಬ್ಸಿಸಿಕ್ ಆ್ಯಸಿಡ್ದು ಫಿಸಿಯಾಲಜಿಕಲ್ ಎಫೆಕ್ಟ್ ಮುಗೀತು ಅಂದರೆ ಏನರ್ಥ, ಈ ಲೆಸನ್ ಕಂಪ್ಲೀಟಾಗಿ ಮುಗಿದಿದೆ ಅಂತ ಅರ್ಥ. ಎಲ್ಲ ಪಾಯಿಂಟ್ಸು ನಾವು ಆಲ್ಮೋಸ್ಟ್ ಕವರ್ ಮಾಡಿದ್ದೀವಿ, ಏನನ್ನೂ ಬಿಟ್ಟಿಲ್ಲ. ಏನಾದರೂ ಮಿಸ್ ಆಗಿದರೆ ನೀವು ಕಮೆಂಟ್ ಮಾಡಿ, ಏನಾದರೂ ಡೌಟ್ ಇದ್ದರೆ ನೀವು ಕೇಳ್ಬೋದು. ಆದಷ್ಟು ನಾನು 2 ವಿಡಿಯೋಗಳಲ್ಲಿ ಈ ಪ್ಲಾಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಈ ಲೆಸನ್ ಏನಿದೆ ಅದನ್ನು ಮುಗಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಫರ್ದರ್ ಏನಾದರೂ ಹೆಲ್ಪ್ ಬೇಕಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಕಮೆಂಟ್ ಆ್ಯಂಡ್ ಯು ಕ್ಯಾನ್ ಇನ್ಫಾರ್ಮ್ ಮೀ. ಇದ್ರ ನೋಟ್ಸ್ನ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀನಿ, ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಆ ಲಿಂಕ್ನ ಕ್ಲಿಕ್ ಮಾಡಿ ನೀವು ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. PU ರಿಲೇಟೆಡ್ ಏನೇ ಅಪ್ಡೇಟ್ಸ್ ಇದ್ರೂ ಕೂಡ ನಾನು ಅದರಲ್ಲಿ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನಿಮಗೆ ಅದು ಹೆಲ್ಪ್ ಆಗುತ್ತೆ ಡೆಫಿನೆಟ್ಲಿ. ಸೊ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ವಿತ್ ಅ ನ್ಯೂ ಲೆಸನ್. ಅಂಟಿಲ್ ದೆನ್ ಬಾಯ್.